ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣರ ನಿಜಾಚರಣೆಗಳು ಈ ಸಂಚಿಕೆಯ ಮಾಲಿಕೆಗಳು ಪ್ರಸಾರ ಆಗಿತ್ತು ಅಂತ ಹೇಳಿದ್ವಿ. ಹಾಗೆ ಆ ಶರಣರ ನಿಜಾಚರಣೆಯಲ್ಲಿ ಅಂಗದಿಂದ ಲಿಂಗದೆಡೆಗೆ 4ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯೊಳಗೆ ನಾವು ವಚನವನ್ನು ಕೇಳಿದ್ವಿ. ಆ ವಚನ ಕಳಬೇಡ ಕೊಲಬೇಡ ಇಂದ ಅದು ವಾಚನದ ನಂತರ ನಿರ್ವಚನದ ನಂತರ ಆ ಸಂಚಿಕೆ ಮುಕ್ತಾಯಗೊಂಡಿತ್ತು. ಈಗ ನಾವು ಮುಂದಿನ ಸಂಚಿಕೆಗೆ ಹೋಗೋಣ. ತನುಮನ ಶುದ್ಧೀಕರಣದ ಬಗ್ಗೆ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಬಗ್ಗೆ ಹಿಂದಿನ ವಚನದಲ್ಲಿ ನಾವು ಕೇಳಿದ್ವಿ, ಹಿಂದಿನ ಸಂಚಿಕೆಯಲ್ಲಿ. ಹಾಗೆ ತನುಮನ ಶುದ್ಧವಾದ ಮೇಲೂ ಕೂಡ ನಾವು ನಿರಂತರವಾಗಿರ್ತಕ್ಕಂಥ ಅರಿವು ಮತ್ತು ಆ ಪ್ರಜ್ಞಾವಸ್ಥೆ, ಆ ಅರಿವಿನ ಕಡೆಗೆ ಸಂಪೂರ್ಣವಾಗಿ ನಮ್ಮ ಗಮನ ಇರಬೇಕು. ಹಾಗೆ ಮುಂದೆ ಹೋಗ್ತಾ ಹೋದಾಗ ಈ ಹಂತಕ್ಕೆ ಬಂದಾಗ ನಮಗೆ ಒಳಗೆ ಒಂದು ರೀತಿ ಅನಿಸ್ತಾ ಇರ್ತದೆ. ಏನಪ್ಪ ಅಂದರೆ, ಒಂದು ಹಂತಕ್ಕಿಗೆಲ್ಲ ಗೊತ್ತಾಯ್ತು, ಸಾಧನೆಗೆ ಬರೋ ಅಡ್ಡಿಗಳು ಯಾವ್ಯಾವು, ಆತಂಕಗಳು ಯಾವುವು, ಅದೆಲ್ಲವೂ ನಮಗೇನು ಅನ್ನೋದು ನಮಗೆ ಅರ್ಥ ಆಗ್ತಾ ಬಂತು. ಹೇಗೆ ಮಾಯೆಯ ವಿಧ ವಿಧವಾಗಿರ್ತಕ್ಕಂಥ ರೂಪಗಳು ಅದು ಹೇಗೆ ನಮ್ಮನ್ನು ಅಳಲಿಸುತ್ತೆ ಬಳಲಿಸುತ್ತೆ, ಹಾಗೆ ಮನೆಯೊಳಗೆ ಮನೆಯೊಡೆಯ ಇದ್ದಾನೆ ಇಲ್ಲೋ, ತದನಂತರ ತನು ಮನ ಧನವನ್ನು ಪರೀಕ್ಷಿಸಿ ಮಾಡಿ ನೋಡ್ತಕ್ಕಂಥದ್ದು, ಹಾಗೆ ನಾವು ಯಾವ ತರಹದ ಕಾರ್ಯಗಳಿಂದ ಧನಾರ್ಜನೆ ಮಾಡಬೇಕನ್ನೋದನ್ನು ನೋಡಿದ್ವಿ. ಹಾಗೆ ಅಂತರಂಗ ಬಹಿರಂಗ ಶುದ್ಧಿ ಆದ ಮೇಲೂ ಕೂಡ ಸಾಧನೆ ನಿರಂತರವಾಗಿದ್ದೇ ಇರುತ್ತೆ. ಇಲ್ಲಿಗೆ ಬಂದಾಗ, ಈ ಹಂತಕ್ಕೆ ಬಂದಾಗ ನಮಗೆ ಎಲ್ಲವೂ ಗೊತ್ತು, ನನಗೆಲ್ಲ ಕಾಣಿಸ್ಲಿಕ್ಕೆ ಶುರುವಾಗಿದೆ. ಈಗ ಕಾಣಕತ್ತದ ನೋಡ್ರಿ ಒಂದೊಂದು ನಂದ, ಇಷ್ಟು ವರ್ಷದಾಗ ಇಲ್ಲಿದ್ದು ಈಗ ಕಾಣ್ಲಿಕ್ಕೆ ಹತ್ತದ, ಈಗ ಕಂಡದು, ಈಗ ಕಾಣ್ಲಿಕ್ಕೆ ಚಾಲೂ ಆಗ್ಯದ, ಕಾಣ್ಲಿಕ್ಕೆ ಶುರು ಆಗ್ಯದೆ ಅನ್ನೋದು ನಮಗೆ ಭಾವ ಮೂಡ್ಲಿಕ್ಕೆ ಶುರುವಾಗಿದೆ. ಆಗ ಬಸವಣ್ಣವರು ಒಂದು ವಚನದ ಮುಖಾಂತರ ನಮ್ಮನ್ನು ಮತ್ತೆ ಮುಂದಿನ ಪಥಕ್ಕೆ ಹೋಗಲಿಕ್ಕೆ, ಮತ್ತು ಆಳಕ್ಕೆ ಹೋಗಲಿಕ್ಕೆ ಒಂದು ಸಣ್ಣವಾಗಿರತಕ್ಕಂಥ ಸಾಧಕನಿಗೆ ಮತ್ತೊಂದು ಸೂತ್ರವನ್ನು ಕೊಡ್ತಾರೆ ಈ ವಚನದಲ್ಲಿ. ಏನು? ಕಾಣುತ್ತಾ ಕಡೆಗಣಿಸಿ ಕೆಡಿಸಿ, ಕಾಣುತ್ತ ಕಡೆಗಣಿಸಿ ಕೆಡಿಸಿ, ಅರಸುವ ಮತಿ ಭ್ರಷ್ಟ ನಾನು ಲಿಂಗಯ್ಯ. ಕಾಣುತ್ತಾ ಕಡೆಗಣಿಸಿ ಕೆಡಿಸಿ, ಅರಸುವ ಮತಿ ಭ್ರಷ್ಟ ನಾನು ಲಿಂಗಯ್ಯ. ತನುಲೋಭ ಮನಲೋಭ, ತನುಲೋಭ ಮನಲೋಭ, ಧನಲೋಭ ಮುಂದು ಕೆಡಿಸಿ ಕಾಡಿಹವೆನ್ನ, ಮುಂದು ಕೆಡಿಸಿ ಕಾಡಿಹವೆನ್ನ. ತನುಮನ ಧನವ ನಿವೇದಿಸಿದವರ, ತನುಮನ ಧನವ ನಿವೇದಿಸಿದವರ ಮನೆಯ ಮಗನಾನಯ್ಯ, ಮನೆಯ ಮಗನಾನಯ್ಯ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಕಾಣುತ್ತ ಕಡೆಗಣಿಸಿ ಕೆಡಿಸಿ, ಅರಸುವ ಮತಿಭ್ರಷ್ಟ ನಾನು ಲಿಂಗಯ್ಯ. ಒಂದೊಂದೇ ಸಾಲುಗಳನ್ನು ನಾವು ಗಮನಿಸಿದಾಗ, ಒಂದು ಹಂತದಲ್ಲಿ ಸಾಧನಾ ಪಥದಲ್ಲಿದ್ದಾಗ ಸಾಧಕ ಅವನಿಗೆ ಎದುರಾಗ್ತಕ್ಕಿರ್ತಕ್ಕಂಥ ಅಡ್ಡಿ ಆತಂಕಗಳನ್ನು
ಹೇಗೆ ಹೊರಗೆ ಬರಬೇಕು ಆ ಆತಂಕಗಳಿಂದ, ಅದಕ್ಕೆ ಪರಿಹಾರಗಳು ಕಂಡಿದೆ, ನನಗೆ ಕಾಣಿಸ್ಲಿಕ್ಕೆ ಆರಂಭ ಆಗಿದೆ ಅಂದ ತಕ್ಷಣವೇ ಈ ಮುಂದಿನ ವಚನದಿಂದ, ಈ ಕೇಳಿರ್ತಕ್ಕಂಥ ವಚನದಲ್ಲಿ ಮತ್ತೊಂದು ಸಣ್ಣ ಪರೀಕ್ಷೆ ಅಥವಾ ಸಣ್ಣದಾಗಿರ್ತಕ್ಕಂಥ ಒಂದು ಸೂತ್ರವನ್ನು ಈ ವಚನದಲ್ಲಿ ಮತ್ತೆ ನೋಡ್ತೀವಿ. ಬಹಳ ಸೂಕ್ಷ್ಮವಾಗಿದೆ. ಕಾಣುತ್ತಾ ಕಂಡದಂತ, ಆ ಕಂಡ್ರೂ ಅದನ್ನು ಕೆಡಿಸಿ ಅದನ್ನು ಕೆಡಿಸ್ತೀವಿ. ಮತ್ತು ಅರಸುವ ಮತಿಭ್ರಷ್ಟ ನಾನು ಲಿಂಗಯ್ಯ. ಕಾಣುತ್ತಾ ಅದು ಕಂಡಿದ್ದನ್ನು ಕಡೆಗಣಿಸಿ, ಅದು ಇದ್ದರೂ ಎದುರಿಗಿದ್ದಾಗ ಅದಕ್ಕೆ ನಾವು ಯಾವತ್ತೂ ಬೆಲೆ ಕೊಡಲ್ಲ. ಅದು ಯಾವಾಗಲೂ ಅಷ್ಟೇ ಎದುರಿಗಿದ್ದಾಗ ಯಾವಾಗಲೂ ನಮ್ಮ ಕಡೆ ಅಂತಾರಲ್ರಿ, ಅದು ಹೋದ ಮೇಲೆ ತಿಳಿತದ್ರಿ ನಮ್ಮ ಬೆಲೆ, ಇವೆಲ್ಲ ಕಳ್ಕೊಂಡ ಮೇಲೆ ಗೊತ್ತಾಗ್ತಾವ್ರಿ, ಇದು ಬಿಟ್ಟ ಮೇಲೆ ಗೊತ್ತಾಗ್ತದ್ರಿ, ಹೋದ ಮೇಲೆ ಗೊತ್ತಾಗ್ತದ್ರಿ. ಹಾಗೆ ಕಾಣುತ್ತಾ ಎದುರಿಗೆ ಕಂಡರೂ ಅದನ್ನು ಕಡೆಗಣಿಸಿ ಕೆಡಿಸಿ, ಬರೀ ಕಡೆಗಣಿಸೋದಲ್ಲ, ಅದನ್ನು ಮತ್ತೆ ಕೆಡಿಸ್ತೀವಿ. ಕೆಡಿಸಿ ಮತ್ತೆ ಅರಸುವ ಮತಿಭ್ರಷ್ಟ, ಹುಡುಕೋ ಹಂಗೆ ನಾಟಕ ಮಾಡ್ತಿರ್ತೀವಿ ನಾವು. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪದವನ್ನು ಪ್ರಯೋಗ ಮಾಡ್ತಾರೆ, ಮತಿಭ್ರಷ್ಟ. ಖರೇನು ನನಗೇನು ಗೊತ್ತೇ ಇಲ್ಲಪ್ಪ ಅಂತ ಇರೋದು ಬೇರೆ, ಗೊತ್ತಿಲ್ಲದೆ ಆಗಿಬಿಡ್ತಾವು. ಇಲ್ಲಿ ಎಷ್ಟು ಚೆನ್ನಾಗಿ ಬರೀತಾರೆ. ಮತಿಭ್ರಷ್ಟ ಅಂತಂದರೆ ಗೊತ್ತಿದ್ದು ಎಲ್ಲ ತಿಳ್ಕೊಂಡು, ಇಷ್ಟು ವಚನಗಳನ್ನು ಕೇಳಿ, ಇಷ್ಟು ವಚನಗಳಲ್ಲಿ ಇರ್ತಕ್ಕಂತಹ ಎಲ್ಲ ಆ ಸಾಧನೆ ಮೆಟ್ಟಿಲುಗಳನ್ನು ಅರ್ಥ ಮಾಡಿಕೊಂಡು, ಎಲ್ಲ ಕಂಡು ಹೆಂಗೆ ಹೋಗ್ಬೇಕು, ಆ ಅರಿವಿನಡೆ ಹೆಂಗೆ ಹೋಗಬೇಕು, ಆ ಪ್ರಜ್ಞೆ ಕಡೆ ಹೆಂಗೆ ಹೋಗಬೇಕು, ಇದು ಎಲ್ಲ ಕಂಡು ಕಾಣುತ್ತಾ ಕಡೆಗಣಿಸ್ತೀವಿ. ಅದನ್ನು ಕಂಡು ಕಡೆಗಣಿಸ್ಬಿಡ್ತೀವಿ. ನಾವು ಅಂತೀವಲ್ರಿ, ಎಷ್ಟು ಲಕ್ಷ ಕೊಟ್ಟರು ಒಮ್ಮೊಮ್ಮೆ ಹಂಗೆ ಆಗಿಬಿಡ್ತದೆ ರೀ, ಒಮ್ಮೊಮ್ಮೆ ನಮಗೆ ಗೊತ್ತಿಲ್ಲದಂಗೆ ಆಗಿಬಿಡ್ತದೆ. ಇಟ್ ಹ್ಯಾಪನ್ಸ್. ಯಾಕೆ? ಅರಸುವ ಮತಿಭ್ರಷ್ಟ ನಾನು ಲಿಂಗಯ್ಯ. ಈ ಸಾಲುಗಳನ್ನು ನೋಡಿದಾಗ ಕಂಡು ಕಡೆಗಣಿಸಿ ಕೆಡಿಸಿ ಅರಸುವ ಮತಿಭ್ರಷ್ಟ. ಯಾಕೆ ನಾವು ಮತಿಭ್ರಷ್ಟರಾಗ್ಬಿಟ್ಟಿವಿ? ಒಂದು ಹಂತಕ್ಕೆಲ್ಲ ಗೊತ್ತಿದ್ದು ಯಾಕೆ ಆಗಿವೆ ಅಂದರೆ, ಮುಂದಿನ ಸಾರುಗಳನ್ನು ಕ್ಲೀನಾಗಿ ನೋಡಿದಾಗ ಈ ಎರಡರಲ್ಲಿ ಏನು ಆಗಿದೆ ಅಂತ ಒಂದು ಅವಸ್ಥೆಯನ್ನು ಹೇಳಿದರು. ಇಟ್ಸ್ ಅ ಸ್ಟೇಟ್. ಈ ಎಕ್ಸ್ಪ್ಲೈನ್ಡ್ ಇನ್ ದ ನೆಕ್ಸ್ಟ್ ದ ರೀಸನ್ ಫಾರ್ ದಟ್ ಸ್ಟೇಟ್. ಯಾಕೆ ಹಂಗಾಗಿವಿ, ಮತಿಭ್ರಷ್ಟರು ಯಾಕಾಗಿವೆ ಅಂದರೆ, ತನುಲೋಭ, ಮನಲೋಭ, ಧನಲೋಭ. ನಾವು ಯಾವಾಗಲೂ ಈ ಮೂರು ಪದಗಳನ್ನು ಕೇಳ್ತಾ ಬರ್ತಿರ್ತೀವಿ. ತನುಲೋಭ, ಧನಲೋಭ, ಮನಲೋಭ. ಇಲ್ಲಿ ತನು ಮನ ಧನ ನಿವೇದಿಸಿದವರ, ಇನ್ನೊಂದು ವಚನದಲ್ಲಿ ಕೇಳಿದ್ವಿ. ತನು ಮನ ಧನವನ್ನು ನಿವೇದಿಸಿದವರ ಮನೆಯ ಮಗ ನಾನಯ್ಯ. ಈ ವಚನದ ಮುಂದಿನ ಹಂತದಲ್ಲಿ ಬರುತ್ತೆ. ಹಾಗೆ ತನು ಮನ ಧನವ ಪರೀಕ್ಷಿಸಿ ಹೇಗೆ ನೋಡಿದ್ರು ಅಂತ ಒಂದು ವಚನದಲ್ಲಿ ಕೇಳಿದ್ವಿ. ಇನ್ನೂ ಅದು ಬಿಟ್ಟಿಲ್ಲ. ಆದರೆ ಈ ವಚನದಲ್ಲಿ ಬಂದಾಗ ತನು ಲೋಭವಾಗಿ ಪರಿಣಮಿಸಿದೆ. ಮೊದಲು ಆಸೆ ಇರ್ತಾವೆ, ತನುವಿಗೆ ಎಷ್ಟೋ ಆಸೆಗಳಿರ್ತಾವೆ. ಆ ಆಸೆ ಇವತ್ತಲ್ಲಿ ನಾಳೆ ಹಂಗೊಂದು ಮಾಡಿ ತೀರಿಸ್ಕೋಬೋದು ನಾವು. ಆದರೆ ಆಸೆ ಮರೆವಿನಿಂದ, ಅರಿವಿಲ್ಲದೆ ನಾವೇನಾದರೂ ಅದನ್ನು ಆಂತರಿಕವಾಗಿ ಆಸೆಯ ಮೂಲವನ್ನು ನೋಡಲಿಲ್ಲ ಅಂದರೆ ಆ ಆಸೆ ಲೋಭವಾಗಿ ಬಿಡ್ತದೆ. ಲೋಭ ಆಗಿ ಪರಿಣಮಿಸ್ತಪ್ಪ ಅಂತಂದ್ರೆ ಭಾಳ ಕಷ್ಟ ರೀ. ಇದು ಭಾಳ ಒಳಗೆ ವಿಲಿ ಒದ್ದಾಡ್ತಿರ್ತದೆ, ಬಿಡ್ಲಿಕ್ಕೆ ಮನಸ್ಸು ಬರಲ್ಲ. ತನು ಲೋಭವಾಗಿದೆ, ಮನ ಲೋಭ, ಧನ ಲೋಭ. ಆಸೆ ಲೋಭ ಆಗಿಬಿಟ್ಟದೆ. ಹೀಗಾಗಿ ನನ್ನ ಮತಿಗೆ ಮತ್ತು ಕಣ್ಣಿಗೆ ಕಾಣಿಸದ ಹಂಗೆ ಇದು ಆಸೆ. ಮೊದಲು ಆಸೆ ಇತ್ತು, ಆ ಆಸೆ ಈಗ ಲೋಭ ಆಗಿಬಿಟ್ಟಿದೆ. ಈ ಲೋಭವನ್ನು ನಾವು ಅರ್ಥ ಮಾಡ್ಕೋಬೇಕು. ಅದರ ಮತ್ತೆ ಮೂಲಕ್ಕೆ ಹೋದರೆ ತನು ಲೋಭ, ಮನಲೋಭ, ಧನಲೋಭ. ನಾವು ಈ ಶರೀರ ಅಥವಾ ಕಣ್ಣಿಗೆ ಕಾಣ್ತಕ್ಕಂಥ ಈ ಶರೀರವೇ ಸರ್ವಸ್ವ ಅಂದ್ಕೊಂಡು ಈ ಅಂಗದಿಂದ ನಮ್ಮನ್ನು ಗುರ್ಸ್ಕೊಂಡಿವಿ. ಈ ಅಂಗವೇ ನಾನು ಅಂದ್ಕೊಂಡ್ಬಿಟ್ಟಿರ್ತೀನಿ. ಹೀಗಾಗಿ ಏನು ಮೋಸ್ಟ್ಲಿ ನಾ ಏನು ಸಾಯೋದೇ ಇಲ್ಲನೋ ಅಥವಾ ಶಾಶ್ವತವಾಗಿ ಇರ್ತೀನಿ ಅನ್ನೋಂಗೆ ಈ ತನುವಿನ ಮೇಲೆ ಅಷ್ಟೊಂದು ಲೋಭವಾಗಿ ಪರಿಣಮಿಸ್ಕೊಂಡ್ಬಿಡುತ್ತೆ. ಅದನ್ನು ಅಷ್ಟು ಅಂಟ್ಕೊಂಡಿರ್ತೀವಿ ಅದಕ್ಕೆ. ಅದು ತನುವಿನ ಲೋಭ ಅಂದರೆ ಅದು ಹಾಗೆ ಮುಂದುವರೆದ್ರೆ
ನಾನಷ್ಟೇ ಅಲ್ಲ, ಈ ದೇಹದಿಂದ ಉತ್ಪತ್ತಿಯಾಗಿರುವ ಸಂತಾನಗಳು ಹಾಗೆ, ಯಾಕಂದರೆ ಅದು ದೇಹದ ಮುಂದುವರೆದ ಭಾಗ ಆಗಿರುತ್ತೆ. ಇಟ್ಸ್ ಅ ಫಿಸಿಯಲಾಜಿಕಲ್ ಪ್ರೊಜೆಕ್ಷನ್ ಆ್ಯಂಡ್ ದ ಕಂಟಿನ್ಯೂಟಿ. ಆ ಲೋಭ ಆಸೆ ಅಲ್ಲಿಗೆ ಇಲ್ಲದೆ ಮುಂದೆ ಲೋಭಕ್ಕೆ ಹೋಗುತ್ತೆ, ಅಲ್ಲಿಗೂ ಅವ್ರಿಗಿರಲಿ ಹಿಂಗೆ ಹೊಂಟು ಬಿಡುತ್ತೇವೆ. ಹಾಗೆ ಮನಲೋಭ ಒಂದು ಹಂತಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನಾರ್ಜನೆ, ಕೆಲವು ವಿಚಾರಗಳು, ಕೆಲವು ಕಲೆ ಸಾಧನೆಗಳು ಏನಂತೇವೆ, ಹೊರಗೆ ಕಣ್ಣಿಗೆ ಕಾಣುವ ಧನ ಒಂದು ಕಡೆ ಆದರೆ, ಇನ್ನೊಂದು ಕಡೆಗೆ ಈ ಜ್ಞಾನ ಮತ್ತು ಇದೆಲ್ಲ ಸಂಪಾದನೆ ಮಾಡ್ತಾ ಬಂದಾಗ ಕೆಲವೊಮ್ಮೆ ಅದೂ ಕೂಡ ಲೋಭವಾಗ್ತಾ ಹೋಗ್ಬಿಡುತ್ತೆ. ಮನಲೋಭ, ಮನಕ್ಕೆ ಸಾಕಷ್ಟು ಲೋಭಗಳಿದೆ. ಹೇಗೆ ತನುವಿಗೆ ಅದರದೇ ಆಗಿರ್ತಕ್ಕಂಥ ರಿಕ್ವೈರ್ಮೆಂಟ್ಸ್ ಇರ್ತಾವೋ, ಅದು ಆಸೆ ಲೋಭ ಆಗಿರ್ತದೋ, ಆ ದೇಹಕ್ಕಿದು ಬೇಕಾದ, ಅದೇ ಥರ ಮನಕ್ಕೂ ಅದರದೇ ಆಗಿರ್ತಕ್ಕಂಥ ಆಸೆ ಇತ್ತು. ಆಸೆ ಈಗ ಲೋಭ ಆಗ್ಬಿಟ್ಟಿದೆ. ಇನ್ನು ಇವೆರಡನ್ನೂ ತೀರಿಸ್ಕೊಳ್ಳಿಕ್ಕೆ ನಮಗಿರೋದು ಮತ್ತು ಧನ. ನಮಗಿವತ್ತು ಬೇರೆ ಆನಂದದ ಪರಿಚಯ ಇಲ್ಲ. ಎಲ್ಲವನ್ನೂ ಕೂಡ ಇವತ್ತು ಕನ್ಸ್ಯೂಮರಿಸಮ್ ಅಂತೀವಲ್ರಿ, ಎಲ್ಲವನ್ನು ಕೂಡ ತನುವಿಗಾಗಿ ಖರೀದಿ ಮಾಡ್ತಿದ್ದೇವೆ. ಏನೇ ಖರೀದಿ ಮಾಡಿದ್ರು ತನುವಿಗೆ ಮತ್ತು ಬಿಟ್ಟು ನೆಕ್ಸ್ಟ್ ಮನಸ್ಸಿಗೆ. ಮನದಿಂದ ಉತ್ಪತ್ತಿಯಾಗುವ ಆಸೆ, ಅದಕ್ಕೊಂದು ಆಮಿಷ. ನೋಡ್ತಾ ಹೋದಾಗ ಹಿಂದೂ ಕೂಡ ಬದುಕ್ತಿದ್ವಿ ನಾವೆಲ್ಲರೂ. ನಮ್ಮ ಹಳೆಯ ಜೀವನ ಶೈಲಿಗಳನ್ನು ನೋಡ್ತಾ ಬಂದಾಗ ಯಾವುದೇ ಊರಿಗೆ ಹೋದ್ರೂ ಯಾರನ್ನೇ ಮಾತಾಡ್ಸಿದ್ರು ಒಂದೇ ಅನ್ನೋದೇನಪ್ಪ ಅಂದರೆ, ಅವಾಗ ಹೆಂಗಿದ್ವಿ ರೀ, ಕೈಯಾಗ ಏನಿದ್ದಿದ್ದಿಲ್ಲ ರೊಕ್ಕ, ಆದರೆ ಎಲ್ಲರೂ ಎಷ್ಟು ನಕ್ಕೋತಿರ್ತಿದ್ವಿ. ಅವಾಗೇನು ಭಾಳ ಶಾಣ್ಯರಿದ್ದಿದ್ದಿಲ್ಲರಿ ನಾವು. ನಮ್ಮ ಮನೆ ಪಕ್ಕ ಇರೋ 4 ಮನೆ ಬಗ್ಗೆ ವಿಚಾರ ಗೊತ್ತಿರೋದು, ಓಣಿಯೊಳಗೆ ಒಂದು 4 ಮಂದಿ ವಿಚಾರ ಗೊತ್ತಿತ್ತು, ಸಾಕಾಗಿತ್ತು ರೀ, ಆರಾಮಿದ್ವಿ ನಾವು. ಇವತ್ತು ಎಲ್ಲ ಅದ, ಹಿಂಗ್ಯಾಕಾಗಿವಿ ನಾವು ಅನ್ನೋ ಪ್ರಶ್ನೆ ಬಂದದ್ದು. ಯಾಕಂದ್ರೆ ಆಸೆ ಒಂದು ಕಡೆಗೆ ಭಾಳ ಚಲೋ ಹೇಳ್ತಾರೆ, ಆಸೆ ಎಂಬ ಕೂಸ ನೆತ್ತಲು ರೋಷವೆಂಬ ತಾಯಿ ಮುಂದೆ ಬಂದಿಪ್ಪಳು ನೋಡ ಅಂತ ಪ್ರಭುದೇವ್ರದ್ದು ಒಂದು ಕಡೆ ವಚನ ಇದ್ದಂಗೆ. ಆಸೆ, ಅದರ ಹಿಂದೆ ಅದರದೇ ಆಗಿರತಕ್ಕಂಥ ರೋಷ, ಇವೆಲ್ಲ ಸೇರ್ಕೊಂಡಿರ್ತಾವೆ. ಮಾತು ಸರಿ ಹಿಂಗೆ ಒಂದು ಸಣ್ಣ ಆಸೆಯಿಂದ ಹುಟ್ಟುತ್ತಾವೆ ಇವು. ಅದು ಅಷ್ಟಕ್ಕಾದ್ರೆ ಓಕೆ ಐತ್ರಿ, ಅದರ ಆಸೆ ಲೋಭ ಆಗಿಬಿಟ್ಟಿದೆ. ಈಗ ನೀಡ್ ಇಸ್ ಕನ್ವರ್ಟೆಡ್ ಇಂಟು ಡಿಸೈರ್ಸ್. ಹೀಗಾಗಿ ಇವತ್ತು ನಮ್ಮ ಅವಶ್ಯಕತೆ ಇದೆಯೋ ಇಲ್ಲವೋ ಸಾಕಷ್ಟು ವಸ್ತುಗಳನ್ನು, ವಿಷಯಗಳನ್ನು ಸಂಗ್ರಹ ಮಾಡ್ತಾ ಹೋಗ್ತಿದ್ದೀವಿ. ವಸ್ತು ಮತ್ತು ವಿಷಯ ಎರಡನ್ನೂ ಸಂಗ್ರಹ ಮಾಡ್ಕೊತ ಹೋಗ್ತಿದ್ದೇವೆ. ಅದು ತನು ಲೋಭವಾಗಿದೆ, ಮನಲೋಭ. ಇವೆರಡನ್ನೂ ಕಂಟಿನ್ಯೂ ಇದನ್ನು ಮೇಂಟೈನ್ ಮಾಡೋ ಸಲುವಾಗಿ ಧನಲೋಭ. ಈ 3 ಲೋಭವಾಗಿರೋದ್ರಿಂದ ಕಂಡು ಅದನ್ನು ಕಡೆಗಣಿಸಿ ಕೆಡಿಸಿ ಅರಸುವ ಮತಿ ಭ್ರಷ್ಟ ನಾನು. ಇದು ಪ್ರತಿಯೊಬ್ಬರಲ್ಲೂ ಲಿಂಗ ಪ್ರಜ್ಞೆ ಇದೆ. ಆ ಪ್ರಜ್ಞೆ ಅರಿವು ಹೇಳ್ತಾನೆ ಇರುತ್ತದೆ. ಇದು ಹೇಳ್ತಾನೆ ಇರುತ್ತಿದ್ದು, ಇದಲ್ಲ, ಇದೇನೋ ಬೇರೆ ಇದೆ ಅಂತ. ನಾನು ಅವಾಗ ನಂಗೆ ಕಂಪನ ಅಂದಲ್ರಿ, ನಮ್ಮಲ್ಲಿ ಆ ಕಂಪನ ಇರುತ್ತೆ. ನೋ, ಇಟ್ಸ್ ನಾಟ್ ಅಂತ ಹೇಳಿ. ಆದರೆ ಆಸೆ ಮತ್ತು ಲೋಭಗಳು, ಆಸೆ ಇದ್ದರೆ ಓಕೆ, ಹೆಂಗೋ ಬಗೆಹರಿಸಿ. ಈಗ ಲೋಭ ಆಗಿಬಿಟ್ಟದೆ. ಲೋಭ ಅದನ್ನು ಸಂಪೂರ್ಣ ಮುಚ್ಚಿ ಹಾಕುತ್ತೆ. ಹಾಗಂದ್ರೆ ಮುಂದಿನ 3ನೇ ಹಂತದ ವಚನ, ಆ 3ನೇ ಸಾಲನ್ನು ನೋಡಿದಾಗ, ಅಂದರೆ ಕಡೆಯ ಭಾಗವನ್ನು ನೋಡಿದಾಗ, ತನು ಮನ ಧನವ ನಿವೇದಿಸಿದವರ ಮನೆಯ ಮಗ ನಾನಯ್ಯ. ಮೊದಲನೇದರಲ್ಲಿ ಕಾಣುತ್ತಾ ಕಡೆಗಣಿಸಿ ಕೆಡಿಸಿ ಅರಸುವ, ಹಿಂಗಾಗಿದ್ದೀನಿ ನಾ ಅವಸ್ಥೆಯನ್ನು ಹೇಳತು. ನೆಕ್ಸ್ಟ್ ಆ ಅವಸ್ಥೆಯ ಕಾರಣವನ್ನು ಮುಂದಿನ 2 ಸಾಲುಗಳಲ್ಲಿ ತನುಲೋಭ ಧನಲೋಭ ಮುಂದುಗೆಡಿಸಿ ಕಾಡಿವೆ ನನ್ನ 2. ಹಾಗಾದರೆ ಇದಕ್ಕೇನು ಸೊಲ್ಯೂಷನ್, ಯಾರವರು ಅಂತ? ತನುಮನ ಧನವ ನಿವೇದಿಸಿದವರ ಮನೆಯ ಮಗ ನಾನಯ್ಯ. ಸರಳವಾಗಿರ್ತಕ್ಕಂಥ, ಏನೇ ಮಾಡೋದನ್ನು ಮೊದಲು ಒಬ್ಬ ರೋಗಿ ಹತ್ತಿರ, ಅದರ ರೋಗಿ ಒಂದು ವೈದ್ಯರವನ್ನು ನೋಡುವಾಗ ಏನಾಗಿದೆ ಅವನಿಗೆ ಅನ್ನೋದು ಫಸ್ಟು. ಏನಾಗ್ಯದ್ರಪ್ಪ ಅಂತ ಕೇಳ್ತೀವಿ ನಾವು. ಆಮೇಲೆ ಅವ ಅದೆಲ್ಲ ಏನಾಗ್ಯದ ಬರ್ಕೊಂಡಾದ್ಮೇಲೆ ಯಾಕಾಗ್ಯದ ಅಂತ ಗೊತ್ತಾಗ್ತದೆ. ಯಾರಿಗೆ? ಡಾಕ್ಟ್ರಿಗೆ. ಯಾಕೆ ಆಗಿರ್ಬೋದು, ದ ರೀಸನಿಂಗ್. ಆ್ಯಂಡ್ ಥರ್ಡ್ ಕಮ್ಸ್ ದ ಸೊಲ್ಯೂಷನ್. ಹಿಂಗೆ ಮಾಡಿರಿ, ಇದಕ್ಕಾದ ನೋಡ್ರಿ, ಇದು ಹಿಂಗಾಗ್ಯದ, ಇದು ಯಾಕಾಗ್ಯದ, ಅದು ಯಾಕೆ ಆಗಬಾರ್ದಿತ್ತು, ಅದು ಹೋಗ್ಲಿಕ್ಕೆ ಏನದ ಚಿಕಿತ್ಸೆ. ಹಾಗಿಲ್ಲಿ ಭಾಳ ಅದ್ಭುತವಾಗಿ ಶರಣರು ವಚನಗಳನ್ನು ನಮ್ಮ ಎದುರಿಗೆ ಮನೋಚಿಕಿತ್ಸೆಗಾಗಿ ಕೊಟ್ಟಿದ್ದಾರೆ.
ಮರ್ತ್ಯದ ಮನದ ಮೈಲಿಗೆಯ ಕಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿ ಕೊಟ್ಟರು ಕೂಡಲ ಸಂಗನ ಶರಣರು ಅನ್ನುವ ಹಾಗೆ ಎಷ್ಟು ಚೆನ್ನಾಗಿದೆ ನೋಡಿ. ಕಾಣುತ್ತಾ ಕಣಗೆಣಿಸಿ ನಾನು ಮತಿಭ್ರಷ್ಟ. ಯಾಕೆ ನಾನು ಮತಿಭ್ರಷ್ಟ? ಯಾಕಂದರೆ ತನುಲೋಭ ಧನಲೋಭ ಲೋಭವಿದೆ. ಮತ್ತು ಹೇಗೆ ಮಾಡ್ಬೇಕೀಗ? ತನು ಮನ ಧನವ ನಿವೇದಿಸು. ತನು ಇರೋ ತನಕ ಆಸೆ, ಆಸೆಯಿಂದ ಲೋಭ, ಮನವಿರೋ ತನಕ ಆಸೆ ಮತ್ತು ಅದಕ್ಕೊಂದು ಲೋಭ. ಆದ್ದರಿಂದ ತನು ಮನೋಧನವನ್ನು ನಿವೇದಿಸೋಣ. ನಾವು ಒಂದಿಷ್ಟು ರೊಕ್ಕ ಕೊಡ್ತೀವಿ, ಒಂದಿಷ್ಟು ಏನೋ ಇದ್ದವ್ರ ಹತ್ರ ಜಾಗಗಳಿದ್ರೆ ಏನೋ ಕೊಡ್ತೀವಿ. ಭಾಳ ಒಳ್ಳೆಯದೇ, ಭಾಳ ಒಳ್ಳೆಯದೇ. ಸತ್ಕಾರ್ಯಕ್ಕೆ ಕೊಡ್ತಾ ಇರತಕ್ಕಂಥದ್ದು ಭಾಳ ಒಳ್ಳೆಯದೇ. ಆದರೆ ಅದರ ಜೊತೆಗೇ ಇಲ್ಲಿ ಏನು ಹೇಳ್ತಾರೆ ಬಸವಣ್ಣನವ್ರ ಅಪ್ಪ ಬಸವಣ್ಣವ್ರು ಅಂದರೆ, ಏನು ನಿವೇದನೆ ಮಾಡ್ತಿದ್ದೀ? ಮಾಡೋ ಹಾಗಿದ್ದರೆ ತನು ಮನ ಧನವ ನಿವೇದಿಸು. ಯಾರು ತನು ಮನ ಧನವನ್ನು ನಿವೇದಿಸ್ತಾರೋ ಅಂಥವರ ಮನೆಯ ಮಗ ನಾನಯ್ಯ ಕೂಡಲ ಸಂಗಮ ದೇವ. ಹೀಗೆ ತನುಮನ ಧನವನ್ನು ನಿವೇದಿಸಿದವನು ಹೇಗಿರ್ತಾರೆ? ತನುಮನ ಧನವ ನಿವೇದಿಸಿದರ ಮನೆಯ ಮಗ ನಾನಯ್ಯ ಅಂದಾಗ ಆ ಮನೆಯ ಮಗ ಹೇಗಿರ್ತಾನೆ? ತನುಮನ ಧನವ ನಿವೇದಿಸಿದ ಮನೆಯ ಮಗ ಹೇಗಿರ್ತಾರೆ ಅಂದರೆ, ಅವರ ಅವಸ್ಥೆಯನ್ನು, ಅವರ ಸ್ವಭಾವನ, ಅವರ ಗುಣಗಳನ್ನು ಅವನು ಹೇಗೆ ಆಗ್ತಾರೆ ಅಂದರೆ, ಈ ಮುಂದಿನ ವಚನದಲ್ಲಿ ಎಷ್ಟು ಅದ್ಭುತವಾಗಿ ಹೇಳ್ತಾರಂದರೆ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ ಎನ್ನ ಮನ ಸಾಕ್ಷಿ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನ ಸಾಕ್ಷಿ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ನನಗಿದೆ ದಿವ್ಯ, ನನಗಿದೆ ದಿವ್ಯ. ತನುಮನ ಧನವ ನಿವೇದಿಸಿದವರ ಮನೆಯ ಮಗ ನಾನಯ್ಯ ಅನ್ನುವ ಹಿಂದಿನ ವಚನದ ಕಡೆಯ ಸಾಲನ್ನು ಕೇಳಿದ್ವಿ. ಹೇಗೆ ಅಂತಂದರೆ, ಹಾಗೆ ತನುಮನ ಧನವನ್ನು ನಿವೇದನೆ ಮಾಡಿದ ಮೇಲೆ ಮುಂದಿನ ಈ ವಚನದಲ್ಲಿ ಎಷ್ಟು ಅದ್ಭುತವಾಗಿ ಆ ಅವಸ್ಥೆಯನ್ನು ಹೇಳ್ತಾರೆ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಅಪ್ಪ ಬಸವಣ್ಣನವರು ಮಹಾಮಂತ್ರಿ. ಲೌಕಿಕವಾಗಿ ಒಬ್ಬರಲ್ಲಿ ಇರ್ತಕ್ಕಂತಹ ಅಂತಸ್ತು, ಆಸ್ತಿ, ಅದೇನು ಹೇಳ್ತೀವಿ ಎಲ್ಲ ವೈಭವವೂ ಅವರಲ್ಲಿ ಇತ್ತು. ಆ ಪದವಿ, ಉನ್ನತವಾಗಿರ್ತಕ್ಕಂತಹ ಪದವಿಯೂ ಇತ್ತು ಅವರಿಗೆ. ಹಾಗೆ ಇನ್ನು ಭಕ್ತಿ, ಆಂತರಿಕವಾಗಿರ್ತಕ್ಕಂಥ ಈ ಸಾಧನಾ ಪಥವನ್ನು ನೋಡಿದ್ರು ಕೂಡ ಇಲ್ಲೂ ಭಕ್ತಿ ಭಂಡಾರಿ ಅವರು. ಆ ಭಕ್ತಿಯ ಉನ್ನತ ಅಲ್ಲೂ ಕೂಡ ಔನ್ನತ್ಯದಲ್ಲಿದ್ದರು. ಲೌಕಿಕವಾಗಿ ಮತ್ತು ಆಂತರಿಕ ಸಾಧನಾ ಪಥದಲ್ಲೂ ಕೂಡ ಅಷ್ಟು ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ರು ಕೂಡ ಅವ್ರೇನು ಹೇಳ್ತಾರೆ, ನನಗಿಂತ ಕಿರಿಯರಿಲ್ಲ ಅಂತ ಹೇಳ್ತಾರೆ. ಹಾಗೆ ನೋಡ್ತಾ ಹೋದರೆ ನಾವು ಇನ್ನೂ ನಮ್ಮಲ್ಲಿ ಆ ಲೋಭ ಮತ್ತು ಆಸೆ ಇವೆಲ್ಲ ಇರೋದರಿಂದ ನಾವು ಎಲ್ಲೇ ಹೋದರೂ ಕೂಡ ಇವತ್ತು ಆ ಅಹಮಿಕೆಯನ್ನು ತೆಗೆದುಕೊಂಡೇ ಹೋಗ್ತಿರ್ತೀವಿ.
ಎಲ್ಲಿ ಹೋದರೂ ನಾವು ನಮ್ಮನ್ನು ಯಾರು ನೋಡ್ತಾರಿಲ್ಲ, ಹಿಂಗೆ ನೋಡ್ತಿರ್ತೀವಿ. ಯಾರು ನಮ್ಮನ್ನು ಅಟೆನ್ಷನ್ ಕೊಟ್ಟಾರಲ್ಲ, ಲಾಸ್ಟ್ ಟೈಮ್ ಹೇಳ್ದಂಗೆ ಕೆಲವು ವಚನಗಳ ಹಿಂದೆ ಹೇಳಿದ ಹಾಗೆ ನಾವು ಸಂಪೂರ್ಣವಾಗಿ 4 ಮಂದಿ ಕಣ್ಣಿಗೆ ನಾವು ಹೆಂಗೆ ಕಾಣಬೇಕು ಅನ್ನೋದನ್ನು ನೋಡ್ತಿರ್ತೀವಿ. 4 ಜನರ ಕಣ್ಣಲ್ಲಿ ನಾವೇನಿದ್ದೇವೆ, ನಮ್ಮೊಳಗೇನಿದೆ ಅದನ್ನು ಬಿಡ್ತೇವೆ. ಅಹಂಕಾರದಿಂದ ನಾವಿದ್ದಾಗ, ಲೋಭ, ಆಸೆಗಳು ಇವೆಲ್ಲ ತುಂಬಿಕೊಂಡಾಗ ನಮ್ಮಲ್ಲಿ ಮನೋವಿಕಾರಗಳು ಇರೋದರಿಂದ ಆ ಅಹಂ ಅನ್ನೋದು ಇದ್ದಾಗ ನಾವೆಲ್ಲೋದ್ರೂ ನಾವೇ ಹಿರಿಯರು ಅನ್ನಂಗೆ ಇರ್ತೇವೆ. ಎಲ್ಲಿವರೆಗ ನನ್ನಲ್ಲಿ 4 ಜನರು ನನ್ನನ್ನು ಗುರುತಿಸಲಿ, ನನ್ನನ್ನು ನೋಡಲಿ, ನನಗೆ ಸಂಪೂರ್ಣವಾಗಿ ಅಟೆನ್ಷನ್ ಕೊಡಲಿ ಅನ್ನೋ ಭಾವ ನಮ್ಮಲ್ಲಿ ತುಂಬುತ್ತಾ ಇರುತ್ತೋ, ನಾವು ಈ ಲೋಭಕ್ಕೆ ಸಿಕ್ಕೊಂಡಿರ್ತೀವಿ. ಮನೋಲೋಭ ಅಂದರೆ ಸಂಬಡಿ ಶುಡ್ ರೆಕಗ್ನೈಸ್ ಮೀ, ಸಂಬಡಿ ಶುಡ್ ಸಿ ಮೀ. ಅದಕ್ಕಾಗಿ ಏನು ಮಾಡ್ತೇವೆ ನಾವು, ಅದನ್ನು ನಮ್ಮನ್ನು 4 ಜನ ನೋಡಲಿ ಅನ್ನೋ ಉದ್ದೇಶಕ್ಕಾದರೂ ನಾವು ನಮ್ಮ ಇತಿಮಿತಿಗಳನ್ನು ಮೀರಿ ಕೆಲವೊಮ್ಮೆ ಏನೇನನ್ನೋ ನನ್ನನ್ನು ವಿಜೃಂಭಿಸಿಕೊಳ್ಳೋ ಸಲುವಾಗಿ ಸಾಕಷ್ಟು ಅದಕ್ಕೆ ಬೇಕಿರುವ ಪರಿಸರವನ್ನು ನಿರ್ಮಾಣ ಮಾಡಲಿಕ್ಕೆ ಹೋಗ್ತೇವೆ. ಕೆಲವೊಮ್ಮೆ ಅದರಿಂದ ಎಷ್ಟೋ ತೊಂದರೆಗೂ ಒಳಗಾಗ್ತೀವಿ. ಇಲ್ಲಿ ಬಸವಣ್ಣನವರು ಅಷ್ಟು ಉನ್ನತವಾಗಿರ್ತಕ್ಕಂಥ ಹುದ್ದೆಯಲ್ಲಿದ್ದರೂ ಕೂಡ ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯಲಿ ಯಾರಿಲ್ಲಿ? ಭಕ್ತರು ಮುಖ್ಯವಾಗಿ ಎಲ್ಲ ಯಾರು ಸಮರ್ಪಣಾ ಭಾವದಿಂದ ಸಂಪೂರ್ಣವಾಗಿ ತನು ಮನ ಧನವನ್ನು ನಿವೇದಿಸ್ತಾರೋ ಆ ಎಲ್ಲ ಭಕ್ತರಿಗೂ, ಎಲ್ಲ ಶರಣರು, ಅವರೆಲ್ಲರಿಗೂ ಶರಣು ಶರಣಾರ್ಥಿ ಅನ್ನುತ್ತಾ ನನಗಿಂತ ಅವರು ಹಿರಿಯರು, ನಾನಲ್ಲ. ನನಗಿಂತ ಕಿರಿಯರು ಲಾಸ್ಟಿಗೆ ಇಲ್ಲೇ ಇಲ್ಲ. ಈಗ ಒಂದು ಹೈಟ್ ಇರ್ತಕ್ಕಂಥ ಅಂದ್ರೆ ಒಂದು ಎತ್ತರವಾಗಿರ್ತಕ್ಕಂಥ ಒಂದು ವೇದಿಕೆಯೊಳಗೆ ಕೂಡಿಸಿರ್ತಾರೆ. ಒಂದು ಚೇರ್ ಮೇಲೆ ಕೂತಿರ್ತೀನಿ ಅಂದ್ಕೊಳ್ಳೋಣ, ನಾನು ಮ್ಯಾಲೆ ಕೂತ್ರೆ ಕೆಳಗೆ ಬೀಳ್ತೀನಿ ಅನ್ನೋ ಭಯ ಇರ್ತದೆ ನಮಗೆ. ಮೊದಲೇ ಕೆಳಗೆ ಕೂತ್ಬಿಟ್ರೆ ನೆಲದ ಮೇಲೆ, ಇನ್ನು ಅದಕ್ಕಿಂತ ಕೆಳಗೆ ನಮ್ಮನ್ನು ಯಾರು ಕೂಡಿಸಲ್ಲ. ಅದಕ್ಕೆ ಮೊದಲೇ ನಾವು ನನಗಿಂತ ಅಷ್ಟು ನಾವೇ ಸಣ್ಣವ್ರು ಇದ್ದೀವ್ರಿ ಅಂತಂದ್ಬಿಟ್ರೆ ಇನ್ನೇನು ಮತ್ತದ. ನಮ್ಮಲ್ಲಿ ಒಳಗೆ ಬೇಸರ ಆಗೋದೇನೆಂದರೆ, ನಮಗೆ ಬೇಸರ ತರಿಸೋದು, ಇರುಸು ಮುರುಸು ಮಾಡೋದು ಏನಂದರೆ, ನಾವು ನಮ್ಮನ್ನು ನೋಡಲಿ, ನನಗೆ ನನ್ನ ಪದವಿಗೆ ನನ್ನ ಇದಕ್ಕೆ ಯಾರಾದರೂ ಗೌರವಿಸ್ಲಿ ಅನ್ನೋ ಮನದೊಳಗೆ ಆ ಲೋಭ, ಆ ಮನದ ಒಂದು ಆಸೆನ ಇಟ್ಕೊಂಡು ಹೋದಾಗ ಅದು ಇಚ್ಛಿತವಾಗಿರ್ತಕ್ಕಂತಹ ಗೌರವ ನಮಗೆ ಸಿಗಲಿಲ್ಲ ಅಂದಾಗ, ಈಗ ಇಲ್ಲಿ ನೋಡ್ತಾ ಇರ್ತೇವೆ, ಸಂಪೂರ್ಣ ಕೆಳಗಡೆನೇ ಕೂತ್ಬಿಟ್ರೆ ಇನ್ನು ಅದರಿಂದ ಕೆಳಗೆ ಹೋಗ್ಲಿಕ್ಕೇನಿಲ್ಲ. ಹಾಗೆ ನನಗಿಂತ ಕಿರಿಯರಿಲ್ಲ ಅನ್ನುವ ಭಾವ ನಮ್ಮಲ್ಲಿ ಬರಬೇಕು. ನಾವು ಅದನ್ನು ಶಬ್ದದಲ್ಲಿ, ಮಾತಿನಲ್ಲಿ ಹೇಳ್ತೇವೆ. ಹಿಂದೆ ಹೇಳಿದಾಗೆ ಮಾತಿನಲ್ಲಿದೆ, ಅದು ಆಚರಣೆಗೂ ಬರಬೇಕು. ಅದು ಆಚರಣೆಗೆ ಬಂದಾಗ ನಿಜವಾಗಲೂ ನಮ್ಮಲ್ಲಿ ಸಂಪೂರ್ಣ ಸಮರ್ಪಣೆ ಭಾವದಿಂದ ಕಾಯಕ ಆಗ್ತಾ ಇರುತ್ತೆ. ಬಿಟ್ಟರೆ ನಾ ಕಾಯಕ ನನ್ನ ಇವ್ರು ನೋಡ್ರಿ, ಅವ್ರು ನೋಡ್ರಿ ಅನ್ನುವ ಯಾವುದೇ ರೀತಿಯ ಒಳಗಿನ ಜಂಜಾಟ ನಮಗಿರಲ್ಲ. ವಿ ಆರ್ ಜಸ್ಟ್ ಎಂಜಾಯಿಂಗ್ ದ ಪ್ರಾಸೆಸ್ ರಾದರ್ ದ್ಯಾನ್ ದ ರಿಸಲ್ಟ್. ಹಾಗೆ ಹೊರಟಾಗ ನಮಗಿಂತ ಕಿರಿಯರು ಯಾರಿಲ್ಲ, ಹಾಗೂ ಎಲ್ಲವೂ ಆ ಭಕ್ತರಿಗೆ ಅರ್ಪಣೆ. ಶಿವಭಕ್ತರಿಗೆ ತನು ಮನ ಧನ ನಿವೇದಿಸಿದರೆ ಭಕ್ತ, ಆ ಮನೆಯ ಮಗ ಭಕ್ತರಿಗೆ, ಭಕ್ತರು ಅವರು ದೊಡ್ಡವರು, ನಾವಲ್ಲ. ಹಾಗೆ ನನಗಿಂತ ಕಿರಿಯರಿಲ್ಲ ಅನ್ನುವ ಬಸವಣ್ಣನವರ ಈ ವಚನ, ಅವರ ಅಷ್ಟು ಉನ್ನತವಾಗಿರ್ತಕ್ಕಂಥದ್ದು ಅಂಥವರು ಅದನ್ನು ಹೇಳ್ತಾರೆ ಅಂದಮೇಲೆ ನಾವೆಲ್ಲರೂ ಪ್ರಾರ್ಥಿಸ್ಕೊಳ್ಬೇಕು ಬಸವಣ್ಣನವರನ್ನು, ಶರಣರನ್ನು. ನಮ್ಮ ಸುತ್ತಮುತ್ತಲಿರುವ ಸಾಕಷ್ಟು ಸಾಧಕರನ್ನು ನೋಡಿ ನಾವೆಲ್ಲರೂ ನಮಗೂ ಕೂಡ ಈ ರೀತಿಯ ಸಾಧನಾ ಪಥದಲ್ಲಿ ತನು ಮನ ಧನದ ಲೋಭವನ್ನು ಅರ್ಥೈಸ್ಕೊಂಡು ಅದನ್ನು ನಿವೇದನೆ ಮಾಡ್ತಕ್ಕಂಥದ್ದು ನಮಗೂ ಆ ಶಕ್ತಿ ಕರುಣಿಸಲಿ. ಆಗ ನಾವು ಕೂಡ ಇನ್ನೂ ಈ ಸಾಧನೆಯ ಆಳಕ್ಕೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ನನಗಿಂತ ಕಿರಿಯರಿಲ್ಲ ಈ ಒಂದು ಅವಸ್ಥೆ, ಈ ಒಂದು ಗುಣ, ಈ ಒಂದು ಸ್ವಭಾವಕ್ಕೆ ಬಂದಾಗ
ಮುಂದಿನ ವಚನ ಏನು ಹೇಳುತ್ತೆ ಅಂದರೆ, ಜಜ್ಜನೆ ಜರಿದೆನು ಜಜ್ಜನೆ ಜರಿದೆನು ಜಜ್ಜನೆ ಜರಿದೆ ನೋಡಯ್ಯ. ಜಜ್ಜನೆ ಜರಿದೆನು ಜಜ್ಜನೆ ಜರಿದೆನು ಜಜ್ಜನೆ ಜರಿದೆ ನೋಡಯ್ಯ. ಬಿಬ್ಬನೆ ಬಿರಿದೆನು ಬಿಬ್ಬನೆ ಬಿರಿದೆನು ಬಿಬ್ಬನೆ ಬಿರಿದೆ ನೋಡಯ್ಯ. ಬಿಬ್ಬನೆ ಬಿರಿದೆನು ಬಿಬ್ಬನೆ ಬಿರಿದೆನು ಬಿಬ್ಬನೆ ಬಿರಿದೆ ನೋಡಯ್ಯ. ನಾನೊಬ್ಬನೇ ಉಳಿದೆನು ನಾನೊಬ್ಬನೇ ಉಳಿದೆನು ನಾನೊಬ್ಬನೇ ಉಳಿದೆ ನೋಡಯ್ಯ. ನಾನೊಬ್ಬನೇ ಉಳಿದೆನು ನಾನೊಬ್ಬನೇ ಉಳಿದೆನು ನಾನೊಬ್ಬನೇ ಉಳಿದೆ ನೋಡಯ್ಯ. ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ನಿಮ್ಮ ಶರಣರ ಅಗಲಿದ ಕಾರಣ ನಿಮ್ಮ ಶರಣರ ಅಗಲಿದ ಕಾರಣ ನಿಮ್ಮ ಶರಣರ ಅಗಲಿದ ಕಾರಣ. ಜಜ್ಜನೆ ಜರಿದೆನು ಜಜ್ಜನೆ ಜರಿದೆನು ಜಜ್ಜನೆ ಜರಿದೆನು ನೋಡಯ್ಯ. ಇಲ್ಲಿಂದ ಸಾಧನಾ ಪಥ ಒಂದು ಹಂತದ ತನಕ ನಮಗೆ ಎಲ್ಲರೂ ಜೊತೆಗಿದ್ದಾರನ್ನುವ ಭಾವದಲ್ಲಿ ನಾವು ಹೋಗ್ತಾ ಇರ್ತೇವೆ. ನಮಗೆಲ್ಲರಿಗೂ ಒಂದಲ್ಲ ಒಂದು ಹಂತದಲ್ಲಿ ನಮ್ಮ ಜೀವನದಲ್ಲಿ ಅನುಭವಕ್ಕೆ ಬಂದೇ ಬರುತ್ತೆ. ಪ್ರತಿಯೊಬ್ಬರು ಆಡು ಭಾಷೆಯಲ್ಲಿ ಹೇಳ್ತಾನೆ ಇರ್ತಾರೆ. ಏನಪ್ಪ ಅಂದರೆ, ಯಾರು ಬರಲ್ರಿ, ನೀವು ಹೇಳ್ತಾರಷ್ಟೆ, ಯಾರು ಬರಲ್ಲ. ನಾವು ಹಿಂದೊಂದು ವಚನ ಕೇಳಿದ್ವಲ್ರಿ, ನೆರೆ ಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚನ ಕೂಡಲ ಸಂಗಮ ದೇವ ಅನ್ನಂಗೆ ಸುಮ್ಮನೆ ಬಂದು ಹೇಳಿ ಹೋಗ್ತಾರೆ. ಲೋಕದ ಡೊಂಕಂದ್ರೆ ಎಲ್ಲರೂ ಹೇಳೋರಿದ್ದಾರೆ ಬಿಟ್ಟರೆ ಈ ಸಾಧನೆಯನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಅಂದುಕೊಂಡಿರ್ತಕ್ಕಂಥದ್ದನ್ನು ಸಂಕಲ್ಪ ಶಕ್ತಿಯಿಂದ ಕಡೆಯ ತನಕ ಆ ಮಾರ್ಗದಲ್ಲಿ ನಡೆಯೋರು ಭಾಳ ಕಡಿಮೆ. ಭಾಳಷ್ಟು ಜನ ಬರಲ್ಲ. ಒಂದು ಸಣ್ಣ ಸಣ್ಣ ಸಂಕಲ್ಪವನ್ನು ಮಾಡಿ ನೋಡೋಣ ಅಂತ ನಾವು ಒಂದು ಹಂತಕ್ಕೆ ಬರ್ತಿದ್ದಂಗೆ ಒಬ್ಬೊಬ್ಬರು ಬಿಟ್ಕೋತ ಹೋಗ್ತಾರೆ. ಯಾರು ನಮ್ಮವ್ರು ಅಂದ್ಕೊಂಡಿರ್ತೀವೋ ಅವ್ರು ಬಿಟ್ಕೋತ ಹೋಗ್ಬಿಡ್ತಾರೆ. ಏನೋ ಒಂದು ಮಾಡ್ಬೇಕು ಅಂದ್ಕೊಂಡಿದ್ದೆ ಸರ್, ಒಳ್ಳೆ ಯೋಜನೆ ಕೈ ತೊಗೊಂಡಿದ್ದಾನೆ, ಏನೋ ಮಾಡ್ಬೇಕ್ರಿ ಅಂದ ಮಾಡ್ರಿ ಅಂದಿರ್ತಾರೆ. ಅದು ಶುರುವಾದ ತಕ್ಷಣ ಒಬ್ಬೊಬ್ಬರೇ ಅಲ್ಲಿ ಬಿಡ್ತಾ ಹೋಗ್ತಾರೆ. ಆವಾಗ ಜಜ್ಜನೆ ಜರಿತೀವಿ, ನಾವು ಬಿಬ್ಬನೆ ಬೆರಿತೀವಿ. ನಾನೊಬ್ಬನೇ ಉಳಿದೆ, ಏನು ಮಾಡೋದು ನೋಡಯ್ಯ ನೋಡೆ. ಇದು ಪ್ರತಿಯೊಬ್ಬರಿಗೂ ಜೀವನದಲ್ಲಿ, ನಮ್ಮೆಲ್ಲ ಯಾರೇ ಇರಲಿ ಅವರಿಗೆ ಜೀವನದಲ್ಲಿ ಬರ್ತಕ್ಕಂಥ ಈ ಸಾಧನಾ ಮೆಟ್ಟಿಲುಗಳಿವು. ನಾನು ಹಿಂದೆ ಒಂದು ವಚನವನ್ನು ನಿರ್ವಚನ ಮಾಡುವಾಗ ಹೇಳಿದ ಹಾಗೆ, ಇದು ಯಾವುದು ತೊಂದರೆಗಳಲ್ಲ, ಪ್ರಾಬ್ಲಮ್ಸ್ ಅಲ್ಲ ಸರ್. ದೀಸ್ ಆರ್ ಜಸ್ಟ್ ಅನ್ ಎಕ್ಸಾಮಿನೇಷನ್. ಪರೀಕ್ಷೆಗಳು ಹಂತ ಹಂತದಲ್ಲಿ ಶರಣರಿಗೆ ಆಗಿರ್ತಕ್ಕಂತಹ ಆಂತರಿಕ ತೊಳಲಾಟ, ಆ ಸಾಧನೆಯಲ್ಲಿ ಅವರು ಕಂಡಿರ್ತಕ್ಕಂಥ ಭಾವಾವೇಶಗಳು, ಭಾವೋದ್ವೇಗಗಳು ವಚನಗಳ ಮುಖಾಂತರದಲ್ಲಿ ಎಷ್ಟು ಅದ್ಭುತವಾಗಿ ಇಷ್ಟು ದೊಡ್ಡದಿರ್ತಕ್ಕಂಥದ್ದನ್ನು ಸರಳ ಸಾಲುಗಳಲ್ಲಿ, ಅದು ನಮ್ಮ ಕನ್ನಡದಲ್ಲಿ, ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ನಮಗೆಲ್ಲರಿಗೂ ಸರಳವಾಗಿ ಅರ್ಥ ಆಗುವ ಹಾಗೆ ಬಂದಿದೆ. ಅದು ಎಲ್ಲವನ್ನೂ ನಿವೇದನೆ ಮಾಡಿದ ನಂತರ ಎಲ್ಲ ಬಿಡ್ತೀವಿ ಕೂಡಲ ಸಂಗಮನ ಸಲುವಾಗಿ ನಾವು ಅದನ್ನು ಬಿಡ್ತೀವಿ. ಇದು ಸಂಪೂರ್ಣವಾಗಿ ಆ ಪಥದಲ್ಲಿ ಹೋಗ್ತಾ ಇರ್ತಕ್ಕಂಥ ಸಾಧಕನನ್ನು ಮೊಟ್ಟ ಮೊದಲನೇದಾಗಿ ನಮ್ಮ ಜೊತೆಗಿದ್ದವರ ಫಸ್ಟು ಬಿಡ್ಲಿಕ್ಕೆ ಚಾಲು ಆಗ್ತಾರೆ. ಯಾಕಂದರೆ ಯಾವುದಕ್ಕಾಗಿ ನಮ್ಮ ಜೊತೆ ಇದ್ದರೂ ನಾವು ಅದನ್ನೇ ಬಿಡ್ತಾ ಇದ್ದೇವೆ, ಅದನ್ನೇ ನಿವೇದನೆ ಮಾಡ್ತಾ ಇದ್ದೇವೆ. ಅದನ್ನು ಅರಿವಿನಿಂದ ನೋಡಿಕೊಂಡು ಟ್ರಾನ್ಸೆಂಡೆನ್ಸಿಗೆ ಆಗ್ತಾ ಇದ್ದೇವೆ, ಟ್ರಾನ್ಸ್ಫರ್ಮ್ ಆಗ್ತಾ ಇದ್ದೇವೆ ಅಂದಾಗ ಬದಲಾಗ್ತಿದ್ದೇವೆ, ಮಾರ್ಪಾಡಾಗ್ತಿದ್ದೇವೆ, ಪರಿವರ್ತನೆಗೊಳ್ತಿದ್ದೇವೆ.
ಮಾನಸಾಂತರಗೊಳ್ಳುತ್ತಿದ್ದೇವೆ ಅಂತ ಗೊತ್ತಾದಾಗ ಎಷ್ಟೋ ಜನ ಹಂತದಲ್ಲಿ ಹಂತ ತನುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟೋ ಸಂಬಂಧಗಳು ಕೆಲವೊಮ್ಮೆ ಬಿಡ್ತಾ ಹೋಗ್ತಾವೆ. ಮನಸ್ಸಿನಿಂದ ಗುರುತಿಸ್ಕೊಂಡಿರ್ತಕ್ಕಂಥ, ವಿಚಾರದಿಂದ ಗುರುತಿಸ್ಕೊಂಡಿರ್ತಕ್ಕಂಥ ಎಷ್ಟೋ ಸಂಬಂಧಗಳು ಅಲ್ಲ, ಅವರು ಭಾಳ ಕರೆಕ್ಟ್ ಇದ್ದಾರೆ ರೀ, ಆದರೆ ಅವ್ರದ್ದು ವೈಚಾರಿಕವಾಗಿ ಯಾಕೋ ನಮಗೆ ಅಷ್ಟು ಇದಿಲ್ಲ ರೀ, ತೊಂದರೆ ಇಲ್ಲ, ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಈ ರೀತಿ ವಿಭಿನ್ನತೆಯಲ್ಲಿ ವೈಚಾರಿಕವಾಗಿರಬೇಕು. ನನ್ನ ವಿಚಾರಕ್ಕೆ ಕೆಲವೊಬ್ಬೆ ಸೂಟ್ ಆಗದೇ ಇರಬಹುದು, ಅವರೆಲ್ಲ ಒಬ್ಬೊಬ್ಬರೇ. ಆದರೂ ಕೂಡ ನಾವು ಆ ಅರಿವಿನಿಂದ ಪ್ರಜ್ಞಾಪೂರ್ವಕವಾಗಿ ಆ ಲಿಂಗ ತತ್ವದ ಕಡೆಗೆ ಒಂದು ಸಂಕಲ್ಪವನ್ನು ನಾವಿಟ್ಕೊಂಡು ನಿಷ್ಠೆಯಿಂದ ಅದಕ್ಕೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಆ ಪಥದಲ್ಲಿ ಬರ್ತಕ್ಕಂಥ ಅಡೆತಡೆಗಳಲ್ಲಿ ಕೆಲವರು ನಮ್ಮಿಂದ ಅಗಲುತ್ತಾರೆ. ಇದು ನಾನು ಆಂತರಿಕವಾಗಿ ನೋಡಿದಾಗ ಕೂಡ ಒಬ್ಬ ಶರಣರಿಗೆ, ಒಬ್ಬ ಸಾಧಕರಿಗೆ ಎದುರಾಗ್ತಕ್ಕಂಥ ಸಹಜ ಪಥಗಳಲ್ಲಿ ಮಾರ್ಗದಲ್ಲಿ ಬರ್ತಕ್ಕಂಥ ಈ ಸಾಲುಗಳನ್ನು ನೋಡಿದ್ರೆ ಗೊತ್ತಾಗತ್ತೆ ನಮಗೆ. ಪಥದಲ್ಲಿ ಬರ್ತಕ್ಕಂತಹ ಅಡ್ಡಿ ಆತಂಕಗಳಿವು. ಅದನ್ನು ಪರೀಕ್ಷೆಯನ್ನು ನೋಡ. ಒಂದು ಸಣ್ಣ ಯಾವುದರ ಒಂದು ಕೆಲಸ ಮಾಡ್ಬೇಕು ಚಲೋತ್ನಾಗೆ ಅಂದರೆ ಅದಕ್ಕೆ 108 ನಮಗೆ ಹಂಗಲ್ಲ ಹಿಂಗಲ್ಲ ಅಂತ ಹೇಳೋವಂಥ ಈ ಸಂದರ್ಭದೊಳಗೆ ಇನ್ನು ನಾವು ಎಲ್ಲವನ್ನೂ ತನು ಮನ ಧನ ಒಂದೊಂದನ್ನು ನಿವೇದನೆ ಮಾಡಿ ಅದರದ್ದು ಆಸೆ ಲೋಭ ತಿಳ್ಕೊಂಡು ಬಿಟ್ಕೋತ ಹೋದ್ಮೇಲೆ ಪ್ರಾಮಾಣಿಕವಾಗಿ ನಮ್ಮನ್ನು ನಾವು ಕೇಳಿಕೊಂಡ್ರೆ ನೋಬಡಿ ಸ್ಟ್ಯಾಂಡ್ಸ್, ಬಿಕಾಸ್ ಎವ್ರಿಬಡಿ ಈಸ್ ವಿತ್ ಅಸ್ ಫಾರ್ ಸಮಥಿಂಗ್ ಆರ್ ಸಮ್ ಥಾಟ್ಸ್. ಯಾವುದೋ ಒಂದು ವಿಚಾರಕ್ಕೆ ಕೆಲವೊಬ್ರು ಸೇರಿರ್ತಾರೆ, ಕೆಲವೊಬ್ರು ಯಾವುದೋ ಒಂದು ನಮ್ಮಿಂದ ಏನೋ ಅವಶ್ಯಕತೆಗಳನ್ನು ನೋಡ್ಕೊಂಡಿರ್ತೀವಿ ನಾವು. ಯಾವಾಗ ಅದು ಇಲ್ಲ ಅಂದಾಗ ನಾವು ಒಬ್ಬರೇ ಆಗಲಿಕ್ಕೆ ಶುರು ಆಗಿರ್ತೀವಿ. ನಾನೊಬ್ಬನೇ ಉಳಿದೆನು ನೋಡಯ್ಯ. ಇಲ್ಲಿಯವರೆಗೂ ನಾವು ವಚನಗಳ ನೋಡ್ತಾ ಬಂದಾಗ ಆ ವಚನಗಳಲ್ಲಿ ನಮ್ಮಲ್ಲಿ ಏನೋ ಅಡಗಿದೆ, ಅದು ಯಾಕೆ ಕಾಣಿಸ್ತಿಲ್ಲ ಅಂತ ಒಂದು 2ನೇ ವಚನದಲ್ಲಿ ನೋಡಿದ್ವಿ. ಹಾಗೆ ಬರ್ತಾ ಅದನ್ನು ಮಾಯೆ ಹಾಗೆ ಆವರಿಸಿದೆ, ಆ ಭ್ರಮೆಯನ್ನು ಸೃಷ್ಟಿ ಮಾಡಿ ಹಾಗೆ ಅದನ್ನು ಆವರಿಸ್ಕೊಂಡಿದೆ. ಏನು ಆವರಿಸಿದೆ ಅನ್ನೋದು ಸಂಸಾರದಲ್ಲಿ ಒಂದೊಂದು ಎಳೆಯಾಗಿ ನೋಡಿದ್ವಿ. ಅದರ ಹಿಂದಿರ್ತಕ್ಕಂಥ ಆಸೆ, ಆ ಆಸೆಯು ಹೇಗೆ ಲೋಭ ಆಗುತ್ತೆ, ಮತ್ತು ಆಸೆ ಮತ್ತು ಲೋಭವನ್ನು ಅರ್ಥೈಸ್ಕೊಂಡು ಅರಿವಿನಿಂದ ಪ್ರಜ್ಞಾಪೂರ್ವಕವಾಗಿ ನಿವೇದನೆ ಮಾಡಿದಾಗ ನಾವೆಲ್ಲವನ್ನೂ ಹೊರಗಿನಿಂದ ಗುರ್ಸ್ಕೊಂಡಿರ್ತಕ್ಕಂಥ ಹೆಸರು, ಹೊರಗಿನಿಂದ ಸಮಾಜ ಕೊಟ್ಟಿರ್ತಕ್ಕಂಥ ಎಷ್ಟೋ ಪದವಿಗಳು, ಅವೆಲ್ಲವನ್ನು ಅರಿವಿನಿಂದ ನೋಡಿದಾಗ ವ್ಯಾವಹಾರಿಕವಾಗಿ ಲೌಕಿಕವಾಗಿ ಬೇಕು, ಆದರೆ ಅದು ನಾನಲ್ಲ ಅನ್ನುವ ಜಾಗೃತಿ ನಮ್ಮಲ್ಲಿ ಮೂಡಿದಾಗ, ಅರಿವು ನನಗೆ ಮೂಡಿದಾಗ ಒಂದೊಂದನ್ನು ನಿವೇದನೆ ಮಾಡ್ತಾ ಬರ್ತಿರ್ತೇನೆ. ಯಾಕೆಂದರೆ ಹೊರಗಡೆಯೂ ಅಷ್ಟೇ ಸಂಪೂರ್ಣ ಸಮರ್ಪಣೆ ಭಾವದಿಂದ ಆ ಕಾಯಕವನ್ನು ಮಾಡಿದಾಗ ಮಾಡುವ ವ್ಯಕ್ತಿ ಮಾಡಿದನೆಂಬುದು ಮನದಲ್ಲಿಲ್ಲದಿದ್ದಡೆ ಅನ್ನುವ ಹಾಗೆ ಎಲ್ಲವನ್ನೂ ಮಾಡೋಣ, ಆದರೆ ಮಾಡಿದನೆಂಬುದು ಮನದಲ್ಲಿ ಇಲ್ಲದಿದ್ದಾಗ, ತನುಮನ ಧನವ ನಿವೇದಿಸಿದಾಗ ನನಗಿಂತ ಕಿರಿಯರಿಲ್ಲ ಅನ್ನುವ ಹಾಗೆ ಸಂಪೂರ್ಣ ಶರಣಾಗತಿ ಸಮರ್ಪಣೆ ಭಾವದಿಂದ ನಾವಿರ್ತೇವೆ. ಹಂಗೆ ಹಾಕೋತ ಹೋದ್ರೆ ಏನು ನಮ್ಮ ಹಿಂದೆ ಮಂದಿ ಇರ್ತಾರೆ ಅಂದ್ಕೊಂಡ್ರಿ ಏನ್ರಿ? ಮಂದಿ ಇರಲ್ಲ. ಆವಾಗ ಚಜ್ಜನೆ ಜರಿದೆ ಅನ್ನೋ ಈ ವಚನವನ್ನು, ಇದು ಒಂದು ನಮ್ಮ ನಿಮ್ಮೆಲ್ಲರಲ್ಲೂ ಬರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಬರೋ ಒಂದು ಅವಸ್ಥೆ. ಇನ್ನು ಈ ಅವಸ್ಥೆ ಈಗ ನಾವು ನಮ್ಮೂರು ಅಂದ್ಕೊಂಡಿರ್ತೀವಿ, ಅವರೆಲ್ಲರೂ ಒಬ್ಬೊಬ್ಬರು ಇಲ್ಲೂ ಹಾಕ್ತಾರೆ. ಹಾಗಿದ್ರೆ ಮುಂದಿನ ವಚನದೊಳಗೆ ಅಪ್ಪ ಬಸವಣ್ಣನವರು ಏನು ಹೇಳ್ತಾರೆ ಅಂದರೆ, ಮುಂದಿನ ವಚನದಲ್ಲಿ ಮುಂದಿನ ಸಾಧನಾ ಮೆಟ್ಟಿಲು ಅಂದ್ಕೊಂಡಾಗ ಆ ವಚನ ಏನಿದೆ ಅಂದರೆ, ಎನ್ನವರೆನಗೊಲಿದು 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 ಹೊನ್ನ
ಶೂಲವನಿಕ್ಕಿದರಯ್ಯ ಹೊನ್ನ ಶೂಲವನಿಕ್ಕಿದರಯ್ಯ ಅಹಂಕಾರ ಪೂರಾಯ ಗಾಯದಲ್ಲಿ ಅಹಂಕಾರ ಪೂರಾಯ ಗಾಯದಲ್ಲಿ ಆನೆಂತು ಬದುಕುವೆನೆಂತು ಜೀವಿಸುವೆ ಆನೆಂತು ಬದುಕುವೆನೆಂತು ಜೀವಿಸುವೆ ಜಂಗಮವಾಗಿ ಬಂದು ಜರೆದು ಜಂಗಮವಾಗಿ ಬಂದು ಜರೆದು ಜರೆದು ಶೂಲವ ನೀಳುಗಿ ಪ್ರಸಾದದ ಮದ್ದನ್ನಿಕ್ಕಿ ಶೂಲವ ನೀಳುಗಿ ಪ್ರಸಾದದ ಮದ್ದನ್ನಿಕ್ಕಿ ಸಲಹು 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 ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಎನ್ನವರೆನಗೊಲಿದು ಹೊನ್ನ ಶೂಲವನಿಕ್ಕಿದರಯ್ಯ. ಬಹಳ ಅದ್ಭುತವಾಗಿರೋ ವಚನ. ಹಿಂದೆ ನಾವು ಹೇಳಿದ ಹಾಗೆ ಎನ್ನವರೆನಗೊಲಿದು ಹೊನ್ನ ಶೂಲವನಿಕ್ಕಿದರಯ್ಯ ಅಹಂಕಾರ ಪೂರಾಯ ಗಾಯದಲ್ಲಿ. ಆಸೆ ಎಲ್ಲಿವರೆಗೆ ಇದೆ ಅಲ್ಲಿ ನಾನು ಅಂತ ಇದೆ. ಆಸೆ ಲೋಭವಾದಾಗ ಅದು ಅಹಂಕಾರವಾಗಿ ಪರಿಣಾಮಗೊಳ್ಳುತ್ತೆ. ಅದು ಅಹಂಕಾರವಾಗಿ ಪರಿವರ್ತನೆಗೊಂಡು ಬಿಟ್ಟಿದೆ. ಇಲ್ಲಿ ಅಹಂಕಾರ ಪೂರಾಯ ಗಾಯದಲ್ಲಿ ಇದು ಹೇಗಿದೆ? ಎನ್ನವರೆನಗೊಲಿದು. ಹಿಂದೆ ಹೇಳಿದಾಗೆ, ಹಿಂದಿನ ವಚನದಲ್ಲಿ ಹೇಳಿದಾಗೆ, ನಾವು ಏನೋ ಒಂದು ಸಂಕಲ್ಪ ಮಾಡಿದ್ವಿ ಅಂದರೆ ಆ ಸಂಕಲ್ಪ ನಮ್ಮನ್ನು ಕರ್ಕೊಂಡು ಹೋಗುವಾಗ ನಮ್ಮ ಜೊತೆಗಿರ್ತಕ್ಕಂಥವ್ರು ಒಂದೊಂದು ಹಂತದಲ್ಲಿ ಕೆಲವರು ಒಬ್ಬೊಬ್ಬರೊಬ್ಬರು ನಮ್ಮನ್ನು ಬಿಡ್ತಾ ಹೋಗ್ತಾರೆ. ನಾವು ಒಬ್ಬರೇ ಉಳಿತೀವಿ ಅನ್ನೋದು ಹೆಂಗೆ ಸತ್ಯ ಇತ್ತು. ಇನ್ನು ಸೂಕ್ಷ್ಮವಾಗಿ ನೋಡಿದಾಗ ಬಹಳ ಮಾರ್ಮಿಕವಾಗಿ ಸ್ವಲ್ಪ ಅರಿವಿನಿಂದ ಇದನ್ನು ಸ್ವಲ್ಪ ಜಾಗೃತಿಯಿಂದ ನೋಡಿದಾಗ ಎನ್ನವರೆನಗೊಲಿದು ಹೊನ್ನ ಶೂಲವನಿಕ್ಕಿದರಯ್ಯ. ಇಲ್ಲಿಂದ ಸಾಧನೆಯ ಮೆಟ್ಟಿಲುಗಳು ಅಂತ ನಾವೇನು ಸೋಪಾನ ಅಂತ ಹೇಳಿದ್ವಿ, ಹಾಗೆ ಇಲ್ಲಿಗೆ ಬಂದಾಗ ಎನ್ನವರೆನಗಳು ಎಲ್ಲ ನಮ್ಮವರೇ ಇದ್ದಾರೆ. ಆ್ಯಂಡ್ ಭಾಳ ಮಜಾ ಅಂತಂದರೆ ನೀವು ನೋಡ್ರಿ ಬೇಕಾರೆ ಎಲ್ಲರ ಜೀವನದಲ್ಲಿ ಆಗ್ತಕ್ಕಂಥ ಅಪ್ಪ ಬಸವಣ್ಣವರು ಸಾರ್ವಕಾಲಿಕವಾಗಿ ಎಲ್ಲರಿಗೂ ಅನ್ವಯವಾಗುವ ರೀತಿಯಲ್ಲಿ, ಯಾಕಂದರೆ ಮನ ಅವಾಗಿದ್ದರೂ ಅದ ಈಗಿದ್ದರೂ ಅದ ಮುಂದೆ ಮನದ ಕಾಲತ್ತಲು ತರಿವಿನ ಕಾಲಿತ್ತಲು ಅನ್ನೋ ಹಂಗೆ ಮನ ಅನ್ನೋದ್ರ ಬಗ್ಗೆ ಹೇಳ್ಕೋತ ಹೋದಾಗ ಅದಕ್ಕೆ ಬೇಕಿರುವ ಎಲ್ಲ ಸೋಪಾನ ಸಾಧನಾ ಮೆಟ್ಟಿಲು ಕೊಟ್ಕೋತ ಹೋಗ್ಯಾರ. ಹೆಂಗೆ ಸಿಕ್ಕೋತದಿದು. ಇಲ್ಲಿಗೆ ಬಂದಾಗ ನಮ್ಮವರೇ ಇರ್ತಾರೆ. ನಾವು ಯಾರನ್ನ ಭಾಳ ನಮ್ಮವ್ರು ಅಂದ್ಕೊಂಡಿರ್ತೀವೋ ಅವರು ಎನಗೊಲಿದು. ಅವ್ರೇನು ಪಾಪ ಹೊರಗೆ ದೂರಿದ್ದೇನಿಲ್ಲ, ನಮ್ಮ ಜೊತೆಗೇ ಇದ್ದು ನಮಗೆ ಹೆಂಗೆ ಬೇಕೋ ಹಂಗಿದ್ದು ಹೊನ್ನ ಶೂಲವನಿಕ್ಕಿದರಯ್ಯ. ಭಾಳ ಬಂಗಾರದೊಂದು ಶೂಲವನ್ನು ಹಾಕ್ತಾರೆ. ಇವತ್ತು ಬಂಗಾರದ ರೇಟ್ ಏನದ ಅಂತ ಎಲ್ಲರಿಗೂ ಗೊತ್ತಾದಲ್ರಿ. ಹೀಗಾಗಿ ಎಷ್ಟು ದಪ್ಪ ಇರ್ತದೆ. ನಮ್ಮವ್ರು ಹಾಕೋದೇನು ತುಸ ಹಾಕಲ್ಲ, ಅವ್ರು ಭಾಳ ಗಟ್ಟಿನಿದೆ ಇರ್ತದೆ ಅದು. ಆ ಹೊನ್ನ ಶೂಲವನ್ನು ತೆಗಿಯೋಣ ಅನ್ಲಿಕ್ಕೂ ಬರಲ್ಲ, ಯಾಕಂದ್ರೆ ಹೊನ್ನಿಂದದ ಅದು. ಹಗ್ಗದ ಪಗ್ಗದ್ದಾಗಿದ್ರೆ ಏನೋ ಬಿಡಿಸ್ಕೊತಿದ್ವೇನೋ, ಅದು ಹೊನ್ನ ಶೂಲ ಆಗಿರೋದ್ರಿಂದ ಅದನ್ನು ತೆಗಿಯೋದು ಕಷ್ಟ. ಅದು ಯಾಕೆ ಹೊನ್ನಿನ ಶೂಲ ಆಗಿದೆ ಅಂದ್ರೆ ಇವರು ನಮ್ಮವ್ರು ಅದಾರ. ಇವರು
ಹೊರಗಿನವ್ರು ಆದ್ರಪ್ಪ ಅಂದ್ರೆ 2 ಕ್ಷಣದಾಗ 2 ಮಿನಿಟ್ನಾಗ ಹೇಳ್ತೀವಿ ಇದಲ್ಲಿ ನೋಡ್ರಿ ಅಂಥೇಳಿ. ಆದರೆ ನಮ್ಮವರಾಗಿರೋದ್ರಿಂದ ಹೊನ್ನ ಶೂಲವನ್ನಿಕ್ಕಿದರಯ್ಯ. ಮೊದಲನೇ 2 ಸಾಲುಗಳನ್ನು ನೋಡಿದಾಗ ಅವಸ್ಥೆಯನ್ನು ಹೇಳಿದ್ರಿಲ್ಲಿ. ಎನ್ನವರೆನ್ನುಗಳು ದಿಸ್ ಇಸ್ ದ ಸ್ಟೇಟ್. ಸೊ ಬ್ಯೂಟಿಫುಲಿ ದೀಸ್ 2 lines ಎಕ್ಸ್ಪ್ಲೇನ್ಡ್ ದ ಸ್ಟೇಟ್. ಹೊನ್ನ ಶೂಲವ ಇಕ್ಕಿದ್ದಾರೆ. ಏನಾಗ್ತದೆ ಹಂಗಂದ್ರೆ ಅವಾಗ ನಮ್ಮವ್ರ ಹೊಗಳಿಕೆ ನಾವು ತೊಗೊಂತ ಹೋದಿ ಹಿಂಗೆ ಹೊನ್ನ ಶೂಲ ಹಾಕೋತ ಹೋದ್ರೆ ನನಗೋ ಖುಷಿ. ಎಷ್ಟು ದಪ್ಪನಿಗೆ ಇದು ಹಾಕ್ಕೊಂಡ್ರಿ ಕೊಳ್ಳಾಗೆ, ಭಾರಿ ಗ್ರೇಟ್ರಿಪ್ಪ ಅವರು ಅಂತ ಇರ್ತದೆ. ಒಪ್ಪಿದೆ, ದಿಸ್ ಈಸ್ ದ ಸ್ಟೇಟ್. ಹಿಂಗೆ ಆದ್ರೆ ಮುಂದೆ ಏನಾಗ್ತದೆ 2 ಸಾಲ ಬರದಾರ. ಅಹಂಕಾರ ಪೂರಾಯ ಗಾಯದಲ್ಲಿ. ಎಲ್ಲಿಗೆ ಹಾಕ್ಯಾರ? ಇಲ್ಲಿಗೆ ಹಾಕ್ಯಾರ. ಅಹಂ ಅನ್ನೋದು ಬೆಳೆದಾಗ ಅಹಮ್ಮಿಗೆ ಆಕಾರ ಬಂದ್ಬಿಟ್ಟಿದೆ. ಈಗ ಗಾಯ, ಅದು ಗಾಯ ಆಗಿದೆ. ಆ ಗಾಯ ಹೆಂಗಿದೆ? ತನುವಿಗೇನೋ ಒಂದು ಸ್ವಲ್ಪ ಆದ್ರೆ ಆತ್ರಿ, ಏನೋ ಕೃತಕವಾಗಿರ್ತಕ್ಕಂಥದ್ದನ್ನು ಜೋಡಿಸ್ಕೊಂಡು ಹೆಂಗೋ ಬದುಕ್ತೀವತ್ಲಾಗ. ಇದು ಅಹಮ್ಮಿನ ಗಾಯ, ಅಹಂಕಾರ ಪೂರಾಯ ಗಾಯ. ಈ ಅಹಮ್ಮಿನ ಗಾಯ ಹೆಂಗದ ಅಂದ್ರೆ ಆನೆಂತು ಬದುಕುವೆ, ಆನೆಂತು ಜೀವಿಸುವಿನಯ್ಯ. ಹೆಂಗೆ ಬದುಕಲಿಕ್ಕೆ ಬಿಡಲ್ಲ, ಇಲ್ಲಿಗೆ ಹಾಕ್ಯಾರ. ಉಸಿರು ಗಟ್ಟತಿರ್ತದೆ. ಎಷ್ಟು ಬ್ಯೂಟಿಫುಲ್ ಎಕ್ಸಾಂಪಲ್ಸ್ ಇಲ್ಲಿ. ಸಂಚಿಕೆಯಲ್ಲಿ 2ನೇ ವಚನದಲ್ಲಿ ಒಂದು ಕಡೆ ನೋಡಿದ್ವಿ, ಸಂಸಾರ ಸಾಗರ ಉರದುದ್ದ, ಕೊರಳುದ್ದ ಮತ್ತು ಶಿರದುದ್ದ. ಇಲ್ಲಿ ಸಿ ದ ಕನೆಕ್ಟಿವಿಟಿ ಆ್ಯಂಡ್ ದ ಸ್ಟೆಪ್ಸ್. ಇಟ್ಸ್ ನಾಟ್ ಲೈಕ್ ದಟ್ ಏನೋ ಹೇಳಿ ಏನೋ ಸಕೀಲವಾಗಿ ಬಂದಾಗ ಹಂತವಾಗಿ ನೋಡಿದಾಗ ಇಲ್ಲಿ ಹಿಂಗೆ ವಚನ ಅದ. ಅಲ್ಲಿ ಕೊರಳುದ್ದ ಅಂದಾಗ ಈಗ ಆ ಕೊರಳುದ್ದ ಅಂದರೆ ಭಾವನೆಗಳು ಅಂತಂದ್ರಿ, ಹೃದಯಕ್ಕೆ ಸಂಬಂಧಪಟ್ಟರು ಎಷ್ಟೋ ನಮ್ಮವ್ರು ಅಂದ ಭಾವನಾತ್ಮಕವಾಗಿ ಕೆಲವೊಂದು ತೊಂದರೆಗೆ ಅಲ್ಲಿ ತೆರೆಗಳು ಬರ್ತಿದ್ವಲ್ಲ, ಇಲ್ಲಿ ಅವರೇ ಸೇರಿ ಇಲ್ಲಿ ಹೊನ್ನ ಶೂಲ ಇಲ್ಲಿಗೆ ಹಾಕ್ಯಾರ. ಹೆಂಗೆ ಬದುಕಲಿ, ಹೆಂಗೆ ಜೀವಿಸಲಿ ಹೇಳಲಿಕ್ಕೂ ಬರೋಂಗಿಲ್ಲ. ನಮ್ಮವ್ರದಾರ, ತೆಗಿಲಿಕ್ಕೂ ಬರಲ್ಲ, ಹೊನ್ನಿಂದದ. 2 ಸಾಲುಗಳಲ್ಲಿ ಅವಸ್ಥೆಯನ್ನು ಹೇಳಿದ್ರಿಲ್ಲಿ. ಅಹಂಕಾರ ಪೂರಾಯ ಗಾಯದಲ್ಲಿ ಆನೆಂತು ಬದುಕುವೆ ಜೀವಿಸುವೆ. ಮತ್ತೀಗ ಇದಕ್ಕೆ ಸೊಲ್ಯೂಷನ್ ಏನು? ಮೊದಲೇದರಲ್ಲಿ ಹಿ ಎಕ್ಸ್ಪ್ಲೇನ್ ದ ಪ್ರಾಬ್ಲಮ್, ದೆನ್ ದ ರೀಸನ್, ಥರ್ಡ್ ಕಮ್ಸ್ ಅ ಸೊಲ್ಯೂಷನ್. ಜಂಗಮವಾಗಿ ಬಂದು ಜರೆದು ಶೂಲವನಿಳುಹಿ ಪ್ರಸಾದದ ಮದ್ದನಿಕ್ಕಿ. ಇಲ್ಲಿ ನಾನು ಸಿಂಪಲ್ ವೇ ಒಳಗೆ ಬಹಳ ಸರಳವಾಗಿರ್ತಕ್ಕಂಥ ಇದರಲ್ಲಿ ನಾವು ಹೋಗೋಣ. ಮತ್ತು ಜಂಗಮ ಪ್ರಸಾದಕ್ಕೆ ಅದರದೇ ಆಗಿರತಕ್ಕಂಥ ಮತ್ತೊಂದು ಹೊಸ, ಅದಕ್ಕೊಂದು ಬೇರೆ ಥರದ ವಿವರಣೆಗಳು ಬರ್ತಾ ಹೋಗುತ್ತೆ. ಬಟ್ ನಾವು ಸರಳವಾಗಿ ಸಿಂಪಲ್ಲಾಗಿ ನೋಡಿದಾಗ ಯಾವ ರೂಪದಲ್ಲಿ ಬರ್ತೀವಿ? ಜಂಗಮ ರೂಪದಲ್ಲಿ ಬಂದು, ಜಂಗಮವಾಗಿ ಬಂದು ಜರೆದು. ಹಾಗೆ ಅಲ್ಲ, ನನಗೆ ಜರೀರಿ ನೀವು, ಜರೆದು ಬೈದು ತಿಳಿ ಹೇಳ್ರಿ ನನಗೆ ನೀವು. ಶೂಲವನಿಳುಹಿ ಪ್ರಸಾದದ ಮದ್ದನಿಕ್ಕಿ, ನನ್ನನ್ನು ಸಲಹು. ಸಂಸಾರ ಸಾಗರದ ವಚನದಲ್ಲಿ ಅಯ್ಯ ಎನ್ನ ಹುಯ್ಯಲ್ಲ ಕೇಳಯ್ಯ. ಇದು ಯಾರಿಗೂ ಅರ್ಥ ಆಗಲ್ಲ. ನನ್ನ ಹೆಂಡತಿಗೂ ಅರ್ಥ ಆಗಲ್ಲ, ತಾಯಿ ತಂದೆಗೆ ಅರ್ಥ ಆಗಲ್ಲ, ನಮ್ಮವ್ರಿಗೆ ಅರ್ಥ ಆಗಲ್ಲ. ನೀನೇ ಹುಯ್ಯಲ್ಲ ಕೇಳಯ್ಯ, ನಾನು ಏವೇನಯ್ಯ ಅಂತ ಹೇಳಿದ್ದ ಅಲ್ಲಿ ಕೇಳಿದ್ವಿ. ಇಲ್ಲಿ ಮತ್ತೆ ಅದೇ ಪ್ರಾರ್ಥನೆ ಇಲ್ಲಿ ಹೇಗಿದೆ ಅಂದರೆ ನನ್ನನ್ನು ಸಲಹು. ಹಾಗೆ ಜಂಗಮವಾಗಿ ಬಂದು ಜರೆದು ಶೂಲವನ್ನುಳುಹಿ ಪ್ರಸಾದದ ಮದ್ದನಿಕ್ಕಿ. ಸಲಹು ಕೂಡಲ ಸಂಗಮ ದೇವ. ಶರಣರು ಕೊಟ್ಟಿರ್ತಕ್ಕಂಥ ಈ ಸಾಧನಾ ಪಥಗಳೇನಿದೆ, ಅಂಗದಿಂದ ಲಿಂಗದೆಡೆಗೆ ಹೋಗಬೇಕಾದ್ರೆ, ತನುವಿನಿಂದ ಘನದ ಕಡೆಗೆ ಹೋಗಬೇಕಾದಾಗ ತನು ಮತ್ತು ಘನದ ನಡುವೆ ಇರುವ ಮನ, ಈ ಮನದ ಮರ್ತ್ಯದ ಮನದ ಮೈಲಿಗೆ ಅಂತ ನಾವೇನು ಹೇಳ್ತಿದ್ದೀವಿ, ಈ ಇದನ್ನು ಸರಿಯಾಗಿ ತಿಳ್ಕೊಂಡಾಗ ಏನು ಮಾಯೆ ಮನ ಇವೆಲ್ಲ ಕೇಳಿದ ತಕ್ಷಣ ಅದು ಮಾಯ ಅದರ, ಇದು ಹಂಗದರಿ, ಹಿಂಗೆ ಏನಿಲ್ಲ. ಅದೆಲ್ಲ ಅದರದ್ದೇ ಆಗಿರ್ತಕ್ಕಂಥ ಅರಿವು ಮತ್ತು ಪ್ರಜ್ಞೆ ಇದನ್ನು ನೋಡಿದಾಗ ಅಲ್ಲಿ ಸಿಗೋದೇ ಬೇರೆ. ಇಲ್ಲಿ ಜಂಗಮವಾಗಿ ಬಂದು ಜರೆದು ಶೂಲವನ್ನಿಳುಹಿ ಪ್ರಸಾದದ ಮದ್ದನಿಕ್ಕಿ ಸಲಹು ಅಂತ ಕೇಳ್ಕೊಳ್ತಾರೆ. ಸಂಪೂರ್ಣ ಸಮರ್ಪಣೆಯಿಂದ, ಶರಣಾಗತಿ ಭಾವದಿಂದ ನನ್ನನ್ನು ಸಲಹು, ನೀವೇ ಬಂದು ನನ್ನನ್ನು ಸಲಹರಿ ಅಂತ ಹೇಳಿರೋದನ್ನು ಈ ವಚನದಲ್ಲಿ ಕೇಳ್ತೀವಿ. ಹಾಗೆ ನಾವು
ಮುಂದಿನ ವಚನಕ್ಕೆ ಹೋದಾಗ ಕಂದಿದೆನಯ್ಯ ಎನ್ನ ನೋಡುವರಿಲ್ಲದೆ, ಕಂದಿದೆನಯ್ಯ ಎನ್ನ ನೋಡುವರಿಲ್ಲದೆ, ಕುಂದಿದೆನಯ್ಯ ಎನ್ನ ನುಡಿಸುವರಿಲ್ಲದೆ, ಕುಂದಿದೆನಯ್ಯ ಎನ್ನ ನುಡಿಸುವರಿಲ್ಲದೆ, ಬಡವನಾದೆನಯ್ಯ ಬಡವನಾದೆನಯ್ಯ ಎನ್ನ ತನುಮನ ಧನವಾ ಬೇಡುವರಿಲ್ಲದೆ, ಬಡವನಾದೆನಯ್ಯ ಎನ್ನ ತನುಮನ ಧನವಾ ಬೇಡುವರಿಲ್ಲದೆ, ಕಾಡುವ ಬೇಡುವ ಕಾಡುವ ಬೇಡುವ ಶರಣರ ತಂದು ಕಾಡಿಸು ಬೇಡಿಸು, ಶರಣರ ತಂದು ಕಾಡಿಸು ಬೇಡಿಸು, ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ. ಕಂದಿದೆನಯ್ಯ ಕುಂದಿದೆನಯ್ಯ. ಇಲ್ಲಿ ನಾವು ಸಾಧನೆಯನ್ನು ಹಾಗೆ ಮುಂದುವರಿಸ್ತಾ ಹೋದಾಗ ಒಂದು ಹಂತದಲ್ಲಿ ನಮ್ಮವರು ನಮ್ಮನ್ನು ಬಿಟ್ಟಾಗ ಯಾರು ಇಲ್ಲವೋ ಅವರಲ್ಲಿ ಹೇಗೆ ಬಿಡ್ತಾ ಹೋದರೋ ಹಾಗೆ ಈ ಸಾಧನೆಯ ಅನುಭವಗಳನ್ನು ಬಂದಾಗ ಸಜ್ಜನರ ಸಂಘವನ್ನು ಬಯಸ್ತೇವೆ ನಾವು. ಯಾರು ಬೇಕು ಅವ್ರ ಹತ್ರ ಕೊಡಲಿಕ್ಕೆ ಬರೋದಿಲ್ಲ, ಯಾರು ಬೇಕು ಅವ್ರ ಜೊತೆ ಕೂತು. ಈಗ ನಾವು ಭಾಳ ಸಿಂಪಲ್ ವೇಳ ನೋಡಿದ್ರು ನಮಗೆ ಅದು ಅಲ್ಲಿ ಸೆಟ್ ಆಗ್ತಿಲ್ರಿ, ಇವ್ರು ಸೆಟ್ ಆಗಲ್ರಿ ಅಂತಿರ್ತೀವಿ ನಾವು. ಶಿ ಇಸ್ ನಾಟ್ ಮ್ಯಾಚಿಂಗ್ ಆರ್ ಹಿ ಇಸ್ ನಾಟ್ ಮ್ಯಾಚಿಂಗ್, ಇಟ್ಸ್ ನಾಟ್ ವೈಬ್ರೇಟಿಂಗ್ ಸರ್, ಇಟ್ಸ್ ನಾಟ್ ಹ್ಯಾಪ್ನಿಂಗ್, ಇಟ್ಸ್ ನಾಟ್ ಮ್ಯಾಚಿಂಗ್ ಹಂಗೆಲ್ಲ ಅಂತಿರ್ತೇವೆ. ಹಾಗೆ ಇಲ್ಲಿ ಅನುಭವ ಸಾಧನೆಯಲ್ಲಿ ಒಂದು ಹಂತಕ್ಕೆ ಬಂದು ಈ ಎಲ್ಲ ಹಂತದ ಪರೀಕ್ಷೆಗಳನ್ನು ದಾಟಿ ಒಂದು ಮಾಗುವಿಕೆ, ಆ ಶ್ರದ್ಧೆ ನಿಷ್ಠೆ ಈ ಅಂಗದಿಂದ ಲಿಂಗದ ಕಡೆಗೆ ಹೋಗುವಾಗ ಒಂದು ಹಂತಕ್ಕೆ ಬಂದಿರೋ ಅನುಭವಗಳನ್ನು ಹಂಚ್ಕೊಳ್ಳೋಣ ಅಂದರೆ ಯಾರಿಗೆ ಹೇಳಬೇಕು? ಕಂದಿದೆನಯ್ಯ ಎನ್ನ ನೋಡುವರಿಲ್ಲದೆ, ಇಲ್ಲೇ ಇದ್ದೀನಿ, ಯಾರಿಗೂ ಕಾಣಿಸ್ತಿಲ್ಲ, ಯಾರು ನನ್ನ ನೋಡುವಲ್ರು ಅಂದರೆ ಅಂತರ್ದೃಷ್ಟಿಯಿಂದ ಲಿಂಗಭಾವದಿಂದ ಇದನ್ನು ಯಾರು ನೋಡ್ತಾ ಇಲ್ಲ. ಅಂಗಭಾವದಿಂದ ನೋಡ್ತಾರೆ ಒಂಥರ ಕಾಣ್ತೀನಿ, ಆದರೆ ಹೀಗೂ ನೋಡೋರು ಬೇಕಲ್ಲ. ಹಾಗೆ ಕುಂದಿದೆನಯ್ಯ, ಬರ್ತಾರೆ ಯಾರೋ ಏನೇನೋ ಕೇಳ್ತಾರೆ, ಏನೇನೋ ಹೇಳ್ಕೋತ ಕೂತೀನಿ. ಎಲ್ಲರಿಗೂ ಅಂಗಭಾವ ಅಂಗಕ್ಕೆ ಸಂಬಂಧಪಟ್ಟಿರುವ ಎಷ್ಟೋ ತನುವಿಗೆ ಸಂಬಂಧಪಟ್ಟಿದ್ದೇ ಇರೋದ್ರಿಂದ ಏನೇನೋ ಕೇಳ್ತಾರೆ, ಏನೋ ಹೇಳ್ಕೋತ ಕೂತೀವಿ. ಇವತ್ತು ನೋಡ್ತೀವಲ್ಲ ನಾವು, ಏನೇನೋ ಮಾತಾಡ್ತಿರ್ತೀವಿ. ಹಂಗೆ ಬೇಡ. ಕಾಡುವ ಬೇಡುವ ಶರಣರ ತಂದು ಕಾಡಿಸು ಬೇಡಿಸು, ಶರಣರ ತಂದು. ಯಾರ್ಯಾರೋ ಬೇಡ ನನಗೆ, ಕಾಡುವ ಕಾಡಿಸಿ ನನ್ನನ್ನು ಕೇಳಿ, ಬೇಡುವ ಇದನ್ನು ದಾರಿ ಏರಿರಿ, ಇದನ್ನು ಹೇಳಿ, ಈ ಪಥದಲ್ಲಿ ನಾನು ಹೋಗ್ತೇನೆ, ಇದರೊಳಗೆ ಹೋಗ್ತೀನಿ, ನನಗೆ ನೀವು ಇದಕ್ಕೆ ದಯವಿಟ್ಟು ಹೇಳ್ರಿ ಅನ್ನೋಂಥ. ಕಾಡುವ ಬೇಡುವ ಶರಣರ ತಂದು ಕಾಡಿಸು ಬೇಡಿಸು, ಕೂಡಲ ಸಂಗಮ ದೇವ. ಭಾಳ ಕೆಲವೊಂದು ಕಡೆಗೆ ನಾವು ಯೋಚನೆ ಮಾಡಿದಾಗ ಅದನ್ನು ನೋಡ್ಕೋತ ಹೋದಾಗ ಅನ್ನಿಸ್ತಿರ್ತದೆ, ಎಲ್ಲ ಅದ ರೀ ಹೇಳೋಣ ಅಂದ್ರೆ ಯಾರು ಇಲ್ಲಿ ಬಿಡ್ರಿ ಕೇಳೋರು, ಈಗ ಮೊದಲಿನಂಗೆ ಇಲ್ಲಿ ಯಾರಿಗೂ ಬೇಡ ಆಗ್ಯಾದ್ರಿ ಇದು ಅಂತಿರ್ತೀವಿ. ಎಲ್ಲ ಇದ್ದು ಅದನ್ನು ನೋಡೋರಿಲ್ಲ, ಬೇಡೋರಿಲ್ಲ, ಕಾಡಿಸೋರಿಲ್ಲ, ಕಾಡಿ ಬೇಡಿ ತಗೊಳ್ಳೋರು ಇಲ್ಲೇ ಇಲ್ಲ ಅಂದಾಗ ಅದು ಇದ್ದು ಒಮ್ಮೊಮ್ಮೆ ನಮಗೆ ವ್ಯಥೆ ಅನ್ನಿಸ್ತಿರ್ತದೆ. ಏನಪ್ಪ ಇಷ್ಟದ ಯಾರು,
ಹಿಂದಿನ ಕೆಲವು ವಚನಗಳನ್ನು ಹಾಗೆ ಮೆಲುಕು ಹಾಕಿದಾಗ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಅಂತ ಹೇಗಿತ್ತು ಹಾಗೆ ಇಲ್ಲೂ ಸತ್ಪಾತ್ರಕ್ಕೆ ಸಜ್ಜನರಿಗೆ ಶರಣರು ನಮಗೆ ಬರಲಿ. ಕಾಡುವ ಬೇಡುವ ಶರಣರ ತಂದು ಕಾಡಿಸು ಬೇಡಿಸು, ನನ್ನ ಎಲ್ಲವನ್ನೂ ಅರ್ಪಣೆ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ಈಗ ಇಷ್ಟು ಹಂತದ ಈ ಸಾಧನೆಯಲ್ಲಿ ನನಗೆ ಈ ಅಂಗದಿಂದ ಲಿಂಗದೆಡೆಗೆ ಹೋಗುವ ಈ ಅನುಭವಗಳನ್ನು ಎಲ್ಲವನ್ನೂ ದಾರಿ ಇರಲಿಕ್ಕೆ, ಎಲ್ಲವನ್ನು ಹೇಳಲಿಕ್ಕೆ, ನಾನು ನುಡಿಲಿಕ್ಕೆ ತಯಾರಿದ್ದೇನೆ. ಆದರೆ ಕಾಡುವ ಬೇಡುವ ಶರಣರ ತಂದು ಕಾಡಿಸು ಬೇಡಿಸು ಅನ್ನೋ ಪ್ರಾರ್ಥನೆಯಲ್ಲಿದೆ. ಹಾಗೆ ನಮ್ಮಲ್ಲಿ ಏನೇ ಇದ್ದರೂ ಸರಿಯಾದ ಸತ್ಪಾತ್ರಕ್ಕೆ ಸತ್ಕಾರ್ಯಕ್ಕೆ ಹಾಗೆ ನಾವು ಧನವನ್ನು ವಿನಿಯೋಗಿಸ್ತಿರ್ತೀವಿ, ಹಾಗೆ ನಮ್ಮ ಜ್ಞಾನ ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ಸರಿಯಾದ ರೀತಿಯಲ್ಲಿ ಹೋದಾಗ, ಶರಣರು ಕಾಡಿಸಿ ಬೇಡಿಸುವವರು ಬಂದಾಗ ಅವರಿಗೆ ಸಂಪೂರ್ಣವನ್ನು ನಾವು ಧಾರೆ ಎರೆಯೋಣಂತೆ ಅನ್ನುವ ಭಾವದಲ್ಲಿ ಈ ವಚನ ಇದೆ. ಬನ್ನಿ, ಈ ಸಂಚಿಕೆಯಲ್ಲಿ ಮೂಡಿ ಬಂದಿರತಕ್ಕಂಥ ಎಲ್ಲ ವಚನಗಳನ್ನು ಮತ್ತೊಮ್ಮೆ ನಾವು ಮನನ ಮಾಡ್ತಾ ಈ ವಚನಗಳನ್ನು ಕಣ್ಣುಗಳನ್ನು ಮುಚ್ಚಿ ಒಮ್ಮೆ ಅಪ್ಪ ಬಸವಣ್ಣನವರನ್ನು ನಮ್ಮ ಹೃನ್ಮನದಲ್ಲಿ ನೆನೆಯುತ್ತಾ, ನಾವು ಕಣ್ಣುಗಳನ್ನು ಮುಚ್ಚಿ ಅವರನ್ನು ನೆನೆಯುತ್ತಾ ವಚನಗಳನ್ನು ಮನನ ಮಾಡೋಣ.